ನಮಸ್ಕಾರ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೊರೆಯುವ ಚಳಿಯಲ್ಲಿ ಬೀದಿ ಬದುಕು ಈಗ ಹೇಗಿದೆ ಗೊತ್ತಾ? ಸುಟ್ಟೂರು ಬೆಂದಕಾಳೂರಿನ ಕಣ್ಣೀರ ಕಥೆ. ಬೆಂಗಳೂರು ಧಗಧಗ. ಬೆಂಗಳೂರಿನ ಕೆಮಿಕಲ್ ಗೋದಾಮಿಗೆ ಬೆಂಕಿ ಬಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಬೆಂಕಿ ಬಿದ್ದಿತ್ತು ಆ ಒಂದು ಫ್ಯಾಕ್ಟರಿಗೆ, ಅದಾದ್ಮೇಲೆ ಏನೇನೆಲ್ಲ ಆಗ್ತಾ ಇದೆ ಅಂತ. ಬಟ್ ಇನ್ನೂ ಕೂಡ ನಂದಿಲ್ಲ ಅಲ್ಲಿ ಹೊತ್ತಿ ಉರಿತಾ ಇರುವಂತ ಬೆಂಕಿ. ದೂರವಾಗಿಲ್ಲ ಆತಂಕ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಗೋದಾಮಿಗೆ ಬಿದ್ದಿತ್ತು ಬೆಂಕಿ. ಬಾಪೂಜಿ ನಗರದ ಹೊಸಗುಡ್ಡದ ಹಳ್ಳಿಯ ಗೋದಾಮು ಅದು. ರೇಖಾ ಕೆಮಿಕಲ್ ಫ್ಯಾಕ್ಟರಿಗೆ ಬೆಂಕಿ ಕಾಣಿಸಿಕೊಂಡಿತ್ತು. ಆ ಒಂದು ಫ್ಯಾಕ್ಟರಿಯಲ್ಲಿ ರಾಸಾಯನಿಕ ಇಳಿಸುವಂತ ಸಂದರ್ಭದಲ್ಲಿ ನಡೆದಿದ್ದಂತ ಅವಘಡ ಇದು. ಸಜ್ಜನ್ ರಾಜ್ ಕಮಲಾ ದಂಪತಿ ವಿರುದ್ಧ FIR ಕೂಡ ದಾಖಲಾಗಿದೆ. ಕಮಲಾ ಹೆಸರಿನಲ್ಲಿ ಸಜ್ಜನ್ ರಾಜ್ ಪರವಾನಗಿಯನ್ನ ಪಡೆದಿದ್ರು. ಬೊಮ್ಮಸಂದ್ರದ ಕೆಮಿಕಲ್ ಇಂಡಸ್ಟ್ರಿ ಹೆಸರಿನಲ್ಲಿ ಪರವಾನಗಿಯನ್ನ ಪಡೆಯಲಾಗಿತ್ತು. ಗೋದಾಮಿನಲ್ಲಿ ಕೆಮಿಕಲ್ ಸಂಗ್ರಹಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಪಡೆದಿರಲಿಲ್ಲ ಇವರು. ಬ್ಯಾಟರಾಯನಪುರ ಠಾಣೆಯಲ್ಲಿ FIR ದಾಖಲಾಗಿದೆ. ತನಿಖೆಯನ್ನ ಮುಂದುವರೆಸಿದ್ದಾರೆ ಬ್ಯಾಟರಾಯನಪುರ ಪೊಲೀಸರು. ಯಾವುದೇ ರೀತಿಯಾದಂಥ ಅನುಮತಿಯನ್ನ ಪಡೆಯದೆ ಅಲ್ಲಿ ರಾಸಾಯನಿಕದ ಗೋದಾಮನ್ನ ಮಾಡ್ಕೊಂಡಿದ್ರು. ಸೊ ಇದಕ್ಕೆ ಈಗ ಎದ್ದೇಳ್ತಾ ಇರುವಂತ ಪ್ರಶ್ನೆ BBMP ಏನ್ ಮಾಡ್ತಾ ಇತ್ತು ಅಂತ. ಅದು ನಿನ್ನೆ ಬೆಳಗ್ಗೆ 10 ಗಂಟೆಗೆ ಕಾಣಿಸಿಕೊಂಡಂತ ಬೆಂಕಿ ಈ ಒಂದು ಕ್ಷಣದವರೆಗೂ ಕೂಡ ಅದನ್ನ ನಂದಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಲೆಕ್ಕ ಹಾಕಿ ಇನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ರಾಸಾಯನಿಕವನ್ನ ಶೇಖರಿಸಿ ಇಟ್ಟಿದ್ರು ಅಂತ. ದೊಡ್ಡ ಪ್ರಮಾಣದಲ್ಲೇ ಕಾಣಿಸಿಕೊಂಡಿತ್ತು ಬೆಂಕಿ ಆ ಒಂದು ಫ್ಯಾಕ್ಟರಿಯಲ್ಲಿ. ಅಲ್ಲಿದ್ದಂತ ಜನರಲ್ಲಿ ದೊಡ್ಡ ಮಟ್ಟದಲ್ಲಿ ಆತಂಕ ಕೂಡ ಇದೆ. ನಿನ್ನೆ 10 ಗಂಟೆಗೆ ಬಿದ್ದಂತ ಬೆಂಕಿ ಇನ್ನೂ ಕೂಡ ನಂದಿಲ್ಲ. ಕುಸಿದಂತ ಗೋಡೌನ್ ನಲ್ಲಿ ಉರಿತಾ ಇದೆ ಇನ್ನೂ ಕೂಡ ಬೆಂಕಿ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ ಬೆಂಕಿಯನ್ನ ನಂದಿಸುವಂತ ನಿಟ್ಟಿನಲ್ಲಿ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಬಿದ್ದಂತ ಬೆಂಕಿಯಲ್ಲಿ ಕಾಣಿಸಿಕೊಂಡಂತ ಬೆಂಕಿ ಈ ಕ್ಷಣದವರೆಗೂ ಕೂಡ ನಂದಿಸುವಂತ ಕೆಲಸವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾನೇ ಇದ್ದಾರೆ. ಆ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕವನ್ನ ಅಲ್ಲಿ ಶೇಖರಿಸಿಟ್ಟಿದ್ರು ಅನ್ನುವಂಥ ಪ್ರಶ್ನೆಗೆ ಇದೇ ಉತ್ತರ. ಈ ಕ್ಷಣದವರೆಗೂ ಕೂಡ ನಂದಿಸಲಿಕ್ಕೆ ಆಗಿಲ್ಲ ಅಂದ್ರೆ ಇನ್ಯಾವ ರೀತಿಯಾಗಿ ಅಲ್ಲಿ ರಾಸಾಯನಿಕವನ್ನ ಶೇಖರಿಸಿಟ್ಟಿರಬಹುದು ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸದ್ಯ 2 ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಹೊಸಗುಡ್ಡದ ಹಳ್ಳಿ ಸುತ್ತಮುತ್ತ ದಟ್ಟ ಹೊಗೆ ಕಾಣಿಸಿಕೊಂಡಿತ್ತು. ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಜನರಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ಗೋಡೌನ್ ಪಕ್ಕದಲ್ಲಿದ್ದಂಥ ನಿವಾಸಿಗಳನ್ನ ಶಿಫ್ಟ್ ಮಾಡಲಾಗಿದೆ ಮುಂಜಾಗ್ರತೆಯ ಹಿನ್ನೆಲೆಯಲ್ಲಿ. ಯಾಕೆಂದ್ರೆ ಆ ಒಂದು ಭಾಗದಲ್ಲಿ ದಟ್ಟವಾದಂಥ ಹೊಗೆ ಕಾಣಿಸಿಕೊಂಡಿತ್ತು. ಅದರ ಜೊತೆಗೆ ಆ ಬೆಂಕಿ ಎಲ್ಲಿ ಅಕ್ಕಪಕ್ಕಕ್ಕೆಲ್ಲ ಕೂಡ ವ್ಯಾಪಿಸ್ತಾ ಹೋಗ್ಬಿಡುತ್ತೋ ಅನ್ನುವ ಒಂದು ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ 200 ಮೀಟರ್ ಅಂತರದಲ್ಲಿ ಯಾವ್ಯಾವ ಮನೆಗಳು ಬರ್ತವೆ, ಯಾರ್ಯಾರು ಇರ್ತಾರೆ ಆ ಒಂದು ಪ್ರದೇಶದಲ್ಲಿ ಅವರೆಲ್ಲರನ್ನೂ ಕೂಡ ಸ್ಥಳಾಂತರ ಮಾಡುವಂಥ ಕೆಲಸವನ್ನ ಮಾಡಲಾಯಿತು ಈ ಬೆಂಕಿ ಕಾಣಿಸಿಕೊಳ್ತಿದ್ದ ಹಾಗೆ. ಯಾಕೆಂದ್ರೆ ಆ ಒಂದು ಹೊಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅನ್ನೋದನ್ನು ನೀವು ಕೂಡ ನಿಮಗೆ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ, ನೀವು ಕೂಡ ಗಮನಿಸಬಹುದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಣಿಸಿಕೊಂಡಂಥ ಬೆಂಕಿ, ಅದರ ಜೊತೆಗೆ ದಟ್ಟವಾದಂಥ ಹೊಗೆ ಕಂಪ್ಲೀಟ್ ಆಗಿ ಆವರಿಸ್ಕೊಂಡ್ಬಿಟ್ಟಿತ್ತು ಅಲ್ಲಿ. ಸೊ ನಿಮಗೆ ತೋರಿಸ್ತಾ ಇದ್ವಿ 2 ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಿಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ಗಮನಿಸ್ತಾ ಇರುವಂಥದ್ದು ನಿನ್ನೆ ಕಾಣಿಸಿಕೊಂಡಂತಹ ಒಂದು ಬೆಂಕಿ. ಅದು ರಾತ್ರಿಯವರೆಗೂ ಯಾವ ರೀತಿಯಾಗಿ ಹೊತ್ತಿ ಉರಿತಾ ಇತ್ತು ಅನ್ನೋದನ್ನು ತೋರಿಸ್ತಾ ಇದ್ವಿ. ಇನ್ನು ಬಲಭಾಗದಲ್ಲಿ ನೀವು ನೋಡ್ತಾ ಇರುವಂಥದ್ದು ಈಗ ಇರುವಂಥ ಪರಿಸ್ಥಿತಿ. ಇನ್ನೂ ಕೂಡ ನಂದಿಸುವಂಥ ಕೆಲಸವನ್ನ ಮಾಡ್ತಾನೇ ಇದ್ರು. ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲೇ ಇದ್ದಾರೆ ಇನ್ನೂ ಕೂಡ. ಅವರು ಕೆಲವೊಂದು ಭಾಗದಲ್ಲಿ ಇನ್ನೂ ಪದೇ ಅಲ್ಲಿ ಬೆಂಕಿ ಕಾಣಿಸಿಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನ ಮುಂದುವರಿಸಿದ್ದಾರೆ. ಇದು ರಾತ್ರಿಯವರೆಗೂ ಕೂಡ ನಡೆದಂಥ ಕಾರ್ಯಾಚರಣೆ. ನೋಡಿ, ಈ ಒಂದು ದಟ್ಟ ಹೊಗೆಯನ್ನ
ನೀವು ನೋಡ್ಬೋದು ಬೆಂಕಿ ಯಾವ ರೀತಿಯಾಗಿ ಕಾಣಿಸ್ಕೊಂಡಿತ್ತು, ಅದರ ನಂತರ ದಟ್ಟವಾದಂಥ ಹೊಗೆ ಯಾವ ರೀತಿಯಾಗಿ ಆ ಇಡೀ ಪ್ರದೇಶದಲ್ಲಿ ವ್ಯಾಪಿಸ್ತು ಅಂತ ಅಲ್ಲಿ ನೋಡಿದಂಥವ್ರಿಗಂತೂ ದೊಡ್ಡ ಮಟ್ಟದಲ್ಲೇ ಆತಂಕ. ಏನಾಯಿತು ಏನು ಎತ್ತ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಯಾಕೆಂದರೆ ಅವ್ರಿಗೂ ಕೂಡ ಸರಿಯಾದಂಥ ಮಾಹಿತಿ ಇರಲಿಲ್ಲ. ಏನು ಇಲ್ಲಿ ಈ ಗೋಡೌನ್ನಲ್ಲಿ ಶೇಖರಿಸಿರ್ತಾ ಇದ್ರು ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕಿರಲಿಲ್ಲ. ಯಾಕೆಂದರೆ ಇದು ಯಾವುದೇ ರೀತಿಯಾಗಿ ಅನುಮತಿಯನ್ನು ಪಡೆಯದೆ ಶೇಖರಿಸಿಡ್ಲಾಗ್ತಾ ಇದ್ದಂಥ ರಾಸಾಯನಿಕ ಫ್ಯಾಕ್ಟ್ರಿ. ಅದ್ರ ಬಗ್ಗೆನೂ ಕೂಡ FIR ದಾಖಲಾಗಿದೆ. ದೊಡ್ಡ ಪ್ರಮಾಣದಲ್ಲೇ ಬೆಂಕಿ ಕಾಣಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಅಲ್ಲಿ ಆ ಒಂದು ಗೋಡೌನ್ನ ಕಟ್ಟಡ ಕೂಡ ಕುಸಿದು ಬೀಳುತ್ತೆ. ಅದರ ನಂತರ ಮತ್ತಷ್ಟು ಬೆಂಕಿ ಮತ್ತು ಹೊಗೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಆ ಪ್ರದೇಶದಲ್ಲಿ. ಬೆಂಕಿ ನಂದಿಸಲಿಕ್ಕೆ ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ಮಾಡ್ತಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಬೆಳಗ್ಗೆ 10ರಿಂದ ರಾತ್ರಿ 8ರವರೆಗೆ ಸತತವಾಗಿ ಕಾರ್ಯಾಚರಣೆಯನ್ನ ಮಾಡಿ ಹತೋಟಿಗೆ ತರ್ತಾರೆ ಆ ಬೆಂಕಿಯನ್ನು. ರಾತ್ರಿ 8 ಗಂಟೆಯ ಬಳಿಕ ಬೆಂಕಿ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬರುತ್ತೆ. ಏಕೆಂದರೆ ಅದು ಸಂಗ್ರಹಿಸಿಟ್ಟಿದ್ದಂಥದ್ದು ದೊಡ್ಡ ಪ್ರಮಾಣದ ರಾಸಾಯನಿಕವಾದಂಥ ಹಿನ್ನೆಲೆಯಲ್ಲಿ ಎಷ್ಟೇ ನಂದಿಸಿದ್ರೂ ಕೂಡ ಮತ್ತೆ ಸ್ವಲ್ಪ ಆ ಒಂದು ಬಿಸಿ ಇದ್ರೂ ಸಾಕು ಪದೇ ಪದೇ ಬೆಂಕಿ ಕಾಣಿಸ್ಕೊಳ್ತಾನೆ ಇರ್ತು. ಸೊ ಹೀಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತೆ ಲೋಡ್ ಮಾಡ್ಕೊಂಡ್ಬರೋರು ನೀರನ್ನು ಮತ್ತೆ ಅಲ್ಲಿ ಹಾಯಿಸುವಂಥ ಕೆಲಸವನ್ನು ಮಾಡ್ತಾನೆ ಇದ್ರು. ಗೋಡೌನ್ ಕಟ್ಟಡ ಕುಸಿತ ಆಯಿತು. ಅವಶೇಷಗಳಡಿ ಬೆಂಕಿ ಪದೇ ಕಾಣಿಸ್ಕೊಳ್ತಾನೆ ಇತ್ತು. ಆ ಒಂದು ಕಟ್ಟಡ ಕುಸಿತ ಆದಂಥ ಹಿನ್ನೆಲೆಯಲ್ಲಿ ಆ ಗೋಡೆಯ ಕೆಳಗಡೆನೂ ಕೂಡ ರಾಸಾಯನಿಕ ಇತ್ತಲ್ಲ, ಮತ್ತೆ ಪದೇ ಆ ಬೆಂಕಿ ಕಾಣಿಸ್ಕೊಳ್ತಾನೆ ಇತ್ತು. ಸೊ ಇನ್ನೂ ಕೂಡ ಮುಂದುವರೆದಿದೆ ಕಾರ್ಯಾಚರಣೆ. ಆತಂಕದಲ್ಲೇ ಕಾಲವನ್ನು ಕಳೀತಾ ಇದ್ದಾರೆ ನಿವಾಸಿಗಳು. ಯಾಕೆಂದರೆ ಏನು ಬ್ಲಾಸ್ಟ್ ಆಗಿಬಿಡುತ್ತೋ ಅನ್ನುವಂಥ ಭಯ. ಈ ಬೆಂಕಿಯೇನೋ ಕಾಣಿಸ್ಕೊಳ್ತು, ಓಕೆ, ಅದರ ನಂತರ ಬೇರೆ ಏನಾದರೂ ಬ್ಲಾಸ್ಟ್ ಆಗಿಬಿಡುತ್ತೋ ಏನೋ ಎತ್ತ ಅನ್ನುವ ಭಯ ಅವರಿಗೆ ಕಾಣಿಸ್ಕೊಂಡಿರುವಂಥದ್ದು. ಸೊ ಹೀಗಾಗಿನೇ ಅಕ್ಕಪಕ್ಕದ ನಿವಾಸಿಗಳೆಲ್ಲರನ್ನೂ ಕೂಡ ಸ್ಥಳಾಂತರ ಮಾಡಲಾಗಿದೆ. ಸುಮಾರು 200 ಮೀಟರ್ನಷ್ಟು ಈ ಒಂದು ಫ್ಯಾಕ್ಟ್ರಿ ಏನಿದೆ ಆ ಸುತ್ತಮುತ್ತಲ 200 ಮೀಟರ್ಗಳಷ್ಟು ಇರುವಂಥ ಮನೆಗಳಲ್ಲಿ ಇದ್ದಂಥ ಜನರನ್ನು, ಅಲ್ಲಿ ಆ ಫ್ಯಾಕ್ಟರಿ ಬಳಿ ಇದ್ದಂಥ ಜನರನ್ನೆಲ್ಲರನ್ನೂ ಕೂಡ ಸ್ಥಳಾಂತರ ಮಾಡಲಾಗಿದೆ. ಬೆಂಗಳೂರಿನ ಮೈಸೂರು ರಸ್ತೆಯ ಬಾಪೂಜಿ ನಗರ 1ನೇ ಮುಖ್ಯ ರಸ್ತೆಯಲ್ಲಿರುವಂಥ ರೇಖಾ ರಾಸಾಯನಿಕ ಕಾರ್ಖಾನೆ ಇದು. ಆ ಒಂದು ಗೋದಾಮಿನಲ್ಲಿ ನಿನ್ನೆ ಬೆಂಕಿ ಅವಘಡ ಸಂಭವಿಸಿದಂಥದ್ದು. ಇಡೀ ಗೋದಾಮು ಸುಟ್ಟು ಕರಕಲಾಗೋಗ್ಬಿಟ್ಟಿದೆ. ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ಅಂತೂ ನಷ್ಟವಾಗೋಗಿದೆ. ಕಾರ್ಖಾನೆ ಗೋದಾಮಿನಲ್ಲಿ ನಿನ್ನೆ ಬೆಳಗ್ಗೆ 10ರ ಸುಮಾರಿಗೆ ಸಣ್ಣದಾಗಿ ಕಾಣಿಸಿಕೊಳ್ಳುತ್ತೆ ಬೆಂಕಿ. ಕ್ರಮೇಣ ಹೆಚ್ಚಾಗಿ ಇಡೀ ಗೋದಾಮನ್ನು ಆವರಿಸುತ್ತೆ. ಕೆಲಸ ಮಾಡ್ತಾ ಇದ್ರು ಅಲ್ಲಿ 4 ಕಾರ್ಮಿಕರು. ನಂತರ ಹೊರಗೆ ಓಡ್ ಬರ್ತಾರೆ. ಆ ಬೆಂಕಿ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ತಿದ್ದ ಹಾಗೆ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಒಬ್ಬಾತನಿಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಆತ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಬೆಂಕಿ ಅವಘಡದ ಬಗ್ಗೆ ಸ್ಥಳೀಯರು ಪೊಲೀಸ್ ಠಾಣೆ ಹಾಗೂ ಅಗ್ನಿಶಾಮಕ ದಳಕ್ಕೆ ತಿಳಿಸಿದ್ರು. ಅಗ್ನಿಶಾಮಕ ದಳದ ವಾಹನಗಳು ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಈ ಕ್ಷಣದವರೆಗೂ ಕೂಡ ಬೆಂಕಿ ನಂದಿಸುವಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮುಂದುವರಿಸಿದ್ದಾರೆ. ಸೊ ನಿಮಗೆ ತೋರಿಸ್ತಾ ಇದೀವಲ್ಲ ಈಗ ದೃಶ್ಯಾವಳಿಯನ್ನು. ಇದು ನಿನ್ನೆ ಸಂಜೆ 6:20 ಅಲ್ಲಿ ಬೆಂಕಿ ಕಾಣಿಸಿಕೊಂಡಂಥ ಸಂದರ್ಭದಲ್ಲಿ ಸುಮಾರು ಒಂದು 8 ಅವರ್ ಆದ ನಂತರ ಆ ಬೆಂಕಿ ಯಾವ ರೀತಿಗೆ ಒತ್ತಿ ಹುರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ. ಅದರ ಜೊತೆಗೆ ಆ ಒಂದು ಕಟ್ಟಡ ಕೂಡ ಕುಸಿದು ಬೀಳುತ್ತೆ. ಬೆಂಕಿ ನಂದಿಸುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬೀಳುತ್ತೆ ಫ್ಯಾಕ್ಟರಿಯ ಕಟ್ಟಡ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸದ್ಯ ಅದೃಷ್ಟವಶಾತ್ ಅವ್ರು ಸ್ವಲ್ಪ ದೂರದಲ್ಲೇ ಇದ್ದರು. ಯಾವುದೇ ರೀತಿಯಾದಂಥ ತೊಂದರೆ ಅಂತೂ ಆಗಿಲ್ಲ. ಅವರು ಬೆಂಕಿ ನಂದಿಸುವಂಥ ಕಾರ್ಯದಲ್ಲಿ ತೊಡಗಿದ್ದಂಥ ಸಂದರ್ಭದಲ್ಲೇ ಈ ಒಂದು ಅವಘಡ ಕೂಡ ಆಗುತ್ತೆ. ಯಾಕೆಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕ ಇದ್ದಂಥ ಹಿನ್ನೆಲೆಯಲ್ಲಿ ಕಂಪ್ಲೀಟಾಗಿ ಹೊತ್ತಿ ಉರಿದಂಥ ಹಿನ್ನೆಲೆಯಲ್ಲಿ ಆ ಒಂದು ಕಟ್ಟಡದ ಬೇಸ್ ಕೂಡ ಸರಿಯಾಗಿರಲಿಲ್ಲ. ಆ ಕಟ್ಟಡದ ಗೋಡೆ ಕೂಡ ಕುಸಿದು ಬೀಳುತ್ತೆ ನಂದಿಸುವಂತಹ ಸಂದರ್ಭದಲ್ಲಿ. ಆ ಗೋಡೆ ಕುಸಿತಿದ್ದ ಹಾಗೆ ಆ ಕೆಮಿಕಲ್ ಎಲ್ಲ ಕೆಳಗಡೆ ಇತ್ತಲ್ಲ,
ಆ ಗೋಡೆ ಕೆಳಗಡೆ ಇತ್ತಲ್ಲ. ಸೊ ಹಾಗಾಗಿ ಪದೇ ಪದೇ ಮತ್ತೆ ಬೆಂಕಿ ಕಾಣಿಸ್ಕೊಳ್ತಾನೆ ಇತ್ತು, ಮತ್ತೆ ಅದರ ಜ್ವಾಲೆ ವ್ಯಾಪಿಸ್ತಾನೆ ಇತ್ತು. ಸೊ ಹಾಗಾಗಿನೇ ಬೆಂಕಿ ನಂದಿಸುವಂಥ ಕಾರ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗುತ್ತೆ ಕಟ್ಟಡ ಕುಸಿತಿದ್ದ ಹಾಗೆ. ಸೊ ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ಆ ಫ್ಯಾಕ್ಟರಿ ಪಕ್ಕದಲ್ಲಿ ಸಾಕಷ್ಟು ಮನೆಗಳು ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀವಿ. ಹಾಗೆ ಸಾಕಷ್ಟು ವಾಹನಗಳು ಕೂಡ ನಿಂತಿದ್ವು, ಆ ವಾಹನಗಳು ಕೂಡ ಸುಟ್ಟು ಕರಕಲಾಗಿ ಹೋಗಿದ್ದಾವೆ. ಆ ಹೊಗೆಯನ್ನು ನೋಡಿದ್ರೆ ಯಾವುದೋ ಮೋಡ ಏನೋ ಅನಿಸ್ಬೇಕು, ಆ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಕಾಣಿಸಿಕೊಂಡಂಥ ಒಂದು ದಟ್ಟ ಹೊಗೆ. ಅಲ್ಲಿದ್ದಂಥ ನಿವಾಸಿಗಳಿಗಂತೂ ಒಂದು ದೊಡ್ಡ ಮಟ್ಟದ ಶಾಕ್ ಎದುರಾಗುತ್ತೆ. ಏನಾಯಿತು ಅಂತಲೇ ಗೊತ್ತಾಗಿರೋದಿಲ್ಲ ಅವ್ರಿಗೆ. ಏಕೆಂದರೆ ಆ ಹೊಗೆ ಕಂಪ್ಲೀಟ್ ಆಗಿ ಏನೂ ಕಾಣಿಸದ ರೀತಿಯಲ್ಲಿ ಆ ಪ್ರದೇಶವನ್ನು ಆವರಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಏನಾಯಿತು ಏನೋ ಅನ್ನುವಂಥ ಒಂದು ಭಯ ಸೃಷ್ಟಿಯಾಗಿತ್ತು. ಸೊ ತದನಂತರ ಪೊಲೀಸರಿಗೆ, ಅಗ್ನಿಶಾಮಕ ದಳದವರಿಗೆ ಇನ್ಫಾರ್ಮ್ ಮಾಡ್ತಿದ್ದ ಹಾಗೆ ಕರೆಕ್ಟ್ ಟೈಮಿಗೆ ಅವರು ಕೂಡ ಬರ್ತಾರೆ. ಅಲ್ಲಿದ್ದಂಥ ಸುತ್ತಮುತ್ತಲ ನಿವಾಸಿಗಳನ್ನು ಕೂಡ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ತದನಂತರ ಅಗ್ನಿಶಾಮಕ ದಳದವರು ಬಂದು ಆ ಒಂದು ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡುವಂಥದ್ದು ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಆ ಸುತ್ತಮುತ್ತಲ ಪ್ರದೇಶಗಳಲ್ಲಿ, ಆ ಫ್ಯಾಕ್ಟ್ರಿ ಪಕ್ಕದಲ್ಲಿ ನಿಂತಿದ್ದಂಥ ವಾಹನಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿ ಹೋಗ್ಬಿಡ್ತವೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಬೆಂಕಿ ಇದು ಬೆಂಗಳೂರಿನಲ್ಲಿ. ಇದು ಗಮನಿಸ್ತಾ ಇದ್ದೀರಾ. ಆ ಸ್ವಲ್ಪದ ದೂರದಲ್ಲಿ ಯಾವ ಕಟ್ಟಡಗಳಿದ್ವು, ಆ ಕಟ್ಟಡಗಳ ಮೇಲೆಲ್ಲ ಈಗೆಲ್ಲ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಈ ಸೋಲಾರು ಎಲ್ಲ ಇರುತ್ತಲ್ಲ, ಅವೆಲ್ಲವೂ ಕೂಡ ಸುಟ್ಟು ಹೋಗ್ಬಿಟ್ಟಿದ್ದಾವೆ. ಇನ್ನು ಆ ಪಕ್ಕದಲ್ಲೇ ನಿಂತಿದ್ದಂಥ ವಾಹನಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿ ಹೋಗಿರುವಂಥದ್ದು. ಸುಮಾರು 6 ರಿಂದ 7 ಫೋರ್ ವೀಲರ್ಗಳು ಸುಟ್ಟು ಹೋಗಿದ್ದಾವೆ, ಕಾರುಗಳಾಗಿರ್ಬೋದು. ಮತ್ತು ಒಂದು ಕಡೆ ಬೇರೆ ಇನ್ನೂ ವಾಹನಗಳಿದ್ವು, ಅವು ಕೂಡ ಸುಟ್ಟು ಕರಕಲಾಗಿ ಹೋಗಿರುವಂಥದ್ದು. ಆದರೆ ಈ ಕಟ್ಟಡದ ಮಾಲೀಕರು ಮಾತ್ರ ಎಸ್ಕೇಪ್ ಆಗಿದ್ದಾರೆ. ಯಾವುದೇ ಅನುಮತಿ ಇಲ್ಲದೆ ಈ ಗೋದಾಮನ್ನು ನಡೆಸ್ತಾ ಇದ್ರಂತೆ. ಅದು ನಿನ್ನೆ ಮೊನ್ನೆ ಅಲ್ಲ, ಒಂದು ವರ್ಷದ ಹಿಂದೆನೋ ಅಥವಾ ಒಂದು 2 ವರ್ಷದ ಹಿಂದೆನೋ ನಡೆಸ್ತಾ ಇದ್ದಿದ್ದಲ್ಲ, ಸುಮಾರು ವರ್ಷಗಳಿಂದ ನಡೆಸ್ತಾ ಇದ್ದಾರಂತೆ. ಈ ಗೋದಾಮನ್ನು, ರಾಸಾಯನಿಕವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾನೇ ಇದ್ದಾರೆ, ಆ ಗೋಡೌನ್ನಲ್ಲಿ ಶೇಖರಿಸಿಡುವಂಥ ಕೆಲಸವನ್ನು ಮಾಡ್ತಾನೇ ಇದ್ದಾರೆ. ಆದರೂ ಕೂಡ BBMP ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಇವರು ಲೈಸೆನ್ಸ್ ತಗೊಳ್ದಲೇ ಇದ್ದರೂ ಕೂಡ ಕಮಿಷನ್ ಕೊಡ್ತಾ ಇದ್ರು ಅಂತ ಕಾಣಿಸುತ್ತೆ, ಲಂಚ ಕೊಡ್ತಾ ಇದ್ರು ಅಂತ ಕಾಣಿಸುತ್ತೆ. ಆ ಒಂದು ಕಾರಣಕ್ಕೆ BBMP ಅವರು ಹೆಂಗಿದ್ರು ಲಂಚ ಬರ್ತಾ ಇದೆ, ಏನು ಇಟ್ಕೊಂಡ್ರೆ ಏನಂತೆ ಅನ್ನುವ ರೀತಿಯಲ್ಲಿ ಸೈಲೆಂಟ್ ಆಗಿದ್ದು ಅಂತ ಕಾಣಿಸುತ್ತೆ. ಇವರು ಮಾಡುವಂಥ ಎಡವಟ್ಟುಗಳಿಗೆ ಅಲ್ಲಿದ್ದಂಥ ಅಕ್ಕಪಕ್ಕದ ನಿವಾಸಿಗಳು ಈಗ ಪರಿತಪ್ಪಿಸುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು. ಏಕೆಂದರೆ ಅಕ್ಕಪಕ್ಕದಲ್ಲಿ ಇದ್ದಂಥ ಮನೆಗಳ ಒಳಗಡೆ ಇದ್ದಂಥ ಪೀಠೋಪಕರಣಗಳು ಎಲ್ಲವೂ ಕೂಡ ಧ್ವಂಸವಾಗೋಗಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸಿತ್ತು ಬೆಂಕಿ. ಸೊ ಹೀಗಾಗಿ ಅಲ್ಲಿನ ಜನರು ಕಣ್ಣೀರನ್ನು ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗೆ ತೋರಿಸ್ತಾ ಇದ್ದೀವಿ. ಆ ಬೆಂಕಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಒಂದು ರಾಸಾಯನಿಕವನ್ನು ಶೇಖರಿಸಿಟ್ಟಿದ್ರು, ಆ ಒಂದು ರಾಸಾಯನಿಕದಿಂದ ಏನೆಲ್ಲ ತೊಂದರೆ ಆಗಿರ್ಬೋದು ಅಂತ ನೀವು ಊಹಿಸ್ಕೊಳ್ಬೋದು. ಇನ್ನು ಈ ಒಂದು ಘಟನೆ ನಡೆದಂಥ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಹೇಗಿದೆ ಪರಿಸ್ಥಿತಿ? ಕಂಪ್ಲೀಟ್ ಆಗಿ ಬೆಂಕಿಯನ್ನು ನಂದಿಸುವಂಥ ಕಾರ್ಯ ಮುಗಿತಾ ಅಥವಾ ಇನ್ನೂ ಕೂಡ ಕಂಟಿನ್ಯೂ ಆಗಿದೆಯಾ? ಎಸ್ ಪೃಥ್ವಿ, ಇನ್ನೂ ಕೂಡ ಒಂದು ಗೋಡನ್ನ ಬೆಂಕಿ ಏನು ಬಿದ್ದಿತ್ತು, ಆ ಬೆಂಕಿಯ ಒಂದು ತೀವ್ರತೆ ಇನ್ನೂ ಕೂಡ ಆರಿಲ್ಲ. ಅದನ್ನ ಬೆಂಕಿ ನಂದಿಸುವ ಕೆಲಸವನ್ನ ಈಗ ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾ ಇರೋದು. ನಾವು ಅದೇ ಸ್ಥಳದಲ್ಲಿ ಇದ್ದೇವೆ. ಇಲ್ಲಿ ಏನು ನಿನ್ನೆ ಒಂದು 10:45 ಸುಮಾರಿಗೆ ಈ ಒಂದು ಘಟನೆ ಆಗಿತ್ತು. ನೋಡಬಹುದು, ಈಗ ನೀವು ದೃಶ್ಯಾವಳಿಯಲ್ಲಿ ಏನು ನೋಡ್ತಾ ಇದ್ದೀರಿ, ಸಂಪೂರ್ಣವಾಗಿ ಈ ಒಂದು ಕೆಮಿಕಲ್ಸ್, ರೇಖಾ ಕೆಮಿಕಲ್ಸ್ ಫ್ಯಾಕ್ಟರಿ ಅಂತ, ಈ ಒಂದು ರೇಖಾ ಕೆಮಿಕಲ್ಸ್ ಫ್ಯಾಕ್ಟರಿಗೆ ಯಾವುದೇ ರೀತಿ ಪರವಾನಗಿಯನ್ನ ಪಡೆದಿರಲಿಲ್ಲ. ಅಕ್ರಮವಾಗಿ ಈ ಒಂದು ಕೆಮಿಕಲ್ಸ್ ಅನ್ನ ಶೇಖರಣೆ ಮಾಡಿ ಇಲ್ಲಿ ಇಡಲಾಗಿತ್ತು. ಬಟ್ ಆದ್ರೆ ನಿನ್ನೆ ದೊಡ್ಡ ಪ್ರಮಾಣದಲ್ಲಿ, ಯಾಕಂದ್ರೆ ಈ ಒಂದು ಸ್ಯಾನಿಟೈಸ್ ಮತ್ತೆ ಹ್ಯಾಂಡ್ ವಾಶ್ಗೆ ಬಳಸುವಂತಹ ಕೆಮಿಕಲ್ಸ್, ಅದಲ್ಲದೆ ವೈಟ್ ಪೆಟ್ರೋಲಿಂಗ್ ಪೇಂಟಿಂಗ್ಗೆ ಬಳಸುವಂತಹ ಕೆಲ ಕೆಮಿಕಲ್ಸ್ ನಲ್ಲ ಈ ಗೌಡನ್ ನಲ್ಲಿ ಬಳಸಲಾಗಿತ್ತು ಅಂತ. ಈ ಗೌಡನ್ ಬಂದು 100 feet 100 ಒಂದು ಇದರಲ್ಲಿ ಇರುವಂತದ್ದು.
ಈ ಒಂದು ಅನಾಹುತ ದೊಡ್ಡ ಪ್ರಮಾಣದಲ್ಲಾಗಿತ್ತು. ಅದೃಷ್ಟವಶಾತ್ ಯಾರು ಕೂಡ ಇಲ್ಲಿ ಯಾವುದೇ ರೀತಿ ಹಾನಿ ಯಾವ ರೀತಿ ಆಗಿಲ್ಲ. ಯಾಕಂದ್ರೆ ಇಲ್ಲಿಂದ ಅಂದ್ರೆ 4 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಬಟ್ ಅವರು ಅದೃಷ್ಟವಶಾತ್ ಹೊರಗಡೆ ಓಡಿ ಬಂದಂತ ಸಂದರ್ಭದಲ್ಲಿ ಒಬ್ಬರಿಗೆ ಮಾತ್ರ ಓರ್ವ ಕಾರ್ಮಿಕನಿಗೆ ಮಾತ್ರ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಸುಮಾರು 1800 ಬ್ಯಾರಲ್ಗಳು ಕೆಮಿಕಲ್ಸ್ ತುಂಬಿದಂತಹ ಬ್ಯಾರಲ್ಗಳು ಈ ಒಂದು ಗೋಡನ್ ಅಲ್ಲಿ ಇತ್ತು. ಕೆಳಗಡೆ ಏನು ಅಂದ್ರೆ ಕೆಳ ಹಂತದ ಒಂದು ಗೋಡನ್ನ ಕೆಳಭಾಗದಲ್ಲಿ ಓಲ್ಡ್ ಸ್ಟೋರೇಜ್ ಇದ್ದಂತಹ ಕೆಮಿಕಲ್ಸ್ ಗಳನ್ನ ಇಲ್ಲಿ ಸ್ಟೋರೇಜ್ ಮಾಡಿದ್ರು ಅನ್ನೋ ಬಗ್ಗೆ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಸುಮಾರು 30 ವರ್ಷಗಳಿಂದ ಈ ಗೌಡನ ನಡೆಸ್ತಾ ಇದ್ರು ಅಂತ. ಬಟ್ ಆದ್ರೆ ನಿನ್ನೆ 11 ಗಂಟೆ ಸುಮಾರಿಗೆ ಈ ರೀತಿ ನೋಡಬಹುದು ನಿನ್ನೆ. ಯಾಕಂದ್ರೆ ಒಂದೊಂದು ಬ್ಯಾರೆಲ್ಲು ಕೆಮಿಕಲ್ಸ್ ದೊಡ್ಡದಾಗಿ ಒಂದು ಸಿಲಿಂಡರ್ ಬ್ಲಾಸ್ಟರ್ ಆಗುವ ರೀತಿ ಆಗ್ತಾ ಇತ್ತು. ಕಂಟ್ರೋಲ್ ಮಾಡಕ್ಕೆ ನಿನ್ನೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಕೂಡ ಒಂದು ಹಂತಕ್ಕೆ ತರೋದು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸನೆ ಪಡಬೇಕಾಯಿತು. 200 ಮಂದಿ ಅಗ್ನಿಶಾಮಕ ಸಿಬ್ಬಂದಿ ಇದರಲ್ಲಿ ಕೆಲಸ ಮಾಡಬೇಕಾಯಿತು. ಅದಲ್ಲದೆ ಈಗ ಏನು ನೀವು ದೃಶ್ಯಾವಳಿ ಎಲ್ಲ ನೋಡ್ತಾ ಇದ್ದೀರಿ, ಇದು ಒಂದು ರೇಖಾ ಕೆಮಿಕಲ್ಸ್ ಅಂತ ಒಂದು ಫ್ಯಾಕ್ಟರಿ ಇದು. ಬಟ್ ಇದನ್ನ ಸಜ್ಜನ್ ರಾಜ್ ಮತ್ತೆ ಕಮಲಾ ಅನ್ನೋರು ಈ ದಂಪತಿಗಳ ಈ ಒಂದು ಗೋಡನನ್ನ ನಡೆಸ್ತಾ ಇದ್ರು. ಅಂದ್ರೆ ಅವರ ಹೆಂಡತಿಯ ಹೆಸರಲ್ಲಿ ಈ ಫ್ಯಾಕ್ಟರಿನ ನಡೆಸಲಾಗ್ತಾ ಇದೆ. ಬಟ್ ಅದೇ ಬೊಮ್ಮಸಂದ್ರದಲ್ಲಿರುವಂತಹ ಒಂದು ಫ್ಯಾಕ್ಟರಿಯಲ್ಲಿ ಅವರು ಪರವಾನಗಿಯನ್ನ ಪಡ್ಕೊಂಡಿದ್ದಾರೆ. ಬಟ್ ಆದ್ರೆ ಈ ಏನು ಹೊಸಗುಡದಳ್ಳಿಯ ಈ ಒಂದು ಗೋಡನ್ ಏನಿದೆ, ಈ ಗೋಡನ್ಗೆ ಯಾವುದೇ ರೀತಿ ಅವರು ಒಂದು ಪರವಾನಗಿನ ಪಡ್ಕೊಂಡಿರ್ಲಿಲ್ಲ. ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡು ಇಲ್ಲಿ ಫ್ಯಾಕ್ಟರಿಯನ್ನ ನಡೆಸ್ತಾ ಇದ್ರು ಅಂತ. ಬಟ್ ದೊಡ್ಡ ಪ್ರಮಾಣದಲ್ಲಿ ಗೋಡನ್ ಇದೆ, 30 ವರ್ಷಗಳಿಂದ ಗೋಡನ್ ನಡೆಸ್ತಾ ಇದ್ದಾರೆ. ಬಟ್ ನೋಡಿ ಬೆಂಕಿ ಇನ್ನೂ ಕೂಡ ಆರಿಲ್ಲ, ಇನ್ನೂ ಕೂಡ ಉರಿತಾ ಇರುವಂತದ್ದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲಾ ಒಂದು ಬ್ಯಾರಲ್ಗಳಲ್ಲಿ ಕೂಡ ಒಂದು ಕೆಮಿಕಲ್ಸ್ ಇತ್ತು. ಹೀಗಾಗಿ ಆ ಬೆಂಕಿಯ ತೀವ್ರತೆ ಕೂಡ ಜಾಸ್ತಿ ಆಗಿತ್ತು. ಇದರ ಪರಿಣಾಮವಾಗಿ ನಿನ್ನೆ ಸುಮಾರು 20ಕ್ಕೂ ಹೆಚ್ಚು ಕುಟುಂಬಗಳನ್ನ ಇಲ್ಲಿ ಸ್ಥಳಾಂತರವನ್ನ ಮಾಡಿದ್ರು. ಸುಮಾರು 10ಕ್ಕೂ ಹೆಚ್ಚು ಮನೆಗಳಲ್ಲಿ ಜನ ಒಂದು ವಾಸವಾಗಿರೋ ಕುಟುಂಬಗಳು, ಆ ಕುಟುಂಬಗಳಲ್ಲೆಲ್ಲ ಕೂಡ ಬೇರೆ ಕೆಲಸವನ್ನ ಮಾಡಬಹುದು. ಇಲ್ಲಿ ಈ ಒಂದು ಸ್ಥಳ ಬಂದು ಪೃಥ್ವಿ ರೆಸಿಡೆನ್ಸಿಯಲ್ ಏರಿಯಾ ಒಂದು ಅರ್ಧ ಬಂದು ಇಲ್ಲಿ ಡೆಡ್ ಎಂಡ್ ಬಂದು ಒಂದು ಕೆಮಿಕಲ್ ಫ್ಯಾಕ್ಟರಿಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ಅಲ್ಲಿ ನೋಡಬಹುದು, ಇದು ಪಕ್ಕದಲ್ಲೇ ಮನೆಗಳು ವಾಸವಾಗಿರುವಂತದ್ದು. 3-4 ಮಹಡಿ ಬಿಲ್ಡಿಂಗ್ಗಳಿದಾವೆ. ಇವರೆಲ್ಲರನ್ನು ಕೂಡ ಪೊಲೀಸರು ನಿನ್ನೆ ಬೇಗ ಬಂದು ಇವನ್ನೆಲ್ಲ ಕೂಡ ಸ್ಥಳಾಂತರ ಮಾಡಿದ್ದಾರೆ. ಆಗುವಂತಹ ಅನಾಹುತವನ್ನ ತಪ್ಪಿಸಿರುವಂತದ್ದು. ಎಲ್ಲರೂ ಕೂಡ ಇಲ್ಲಿ ಇದರ ಪಕ್ಕದಲ್ಲೇ ಫ್ಯಾಕ್ಟರಿಗಳಿದಾವೆ. ಈಗ ಯಾಕಂದ್ರೆ ರೋಡ್ ಡೆಡ್ ಎಂಡ್ ಬಂದು ಇಲ್ಲಿ ರೆಸಿಡೆನ್ಸಿಯಲ್ ಏರಿಯಾ ಅರ್ಧ ಇದ್ರೆ ಅರ್ಧ ಬಂದು ಇಲ್ಲಿ ಫ್ಯಾಕ್ಟರಿಗಳನ್ನ ಕಟ್ಕೊಂಡಿದ್ದಾರೆ. ಮತ್ತೊಂದ್ ಕಡೆ ಇಲ್ಲಿ ಸುಮಾರು 8ಕ್ಕೂ ಹೆಚ್ಚು ವಾಹನಗಳು ಎಲ್ಲ ಕೂಡ ಸುಟ್ಟು ಭಸ್ಮವಾಗಿರುವಂತ ನೋಡಬಹುದು. ಎಲ್ಲ ಕೂಡ ವೆಹಿಕಲ್ಸ್ ನಿಲ್ಲಿಸಿದ್ರು. ಬೆಂಕಿಯ ತೀವ್ರತೆ ಎಷ್ಟು ಪ್ರಮಾಣದಲ್ಲಿತ್ತು ಅಂದ್ರೆ ಬೆಂಕಿಯ ಸಂಪೂರ್ಣವಾಗಿ ಸುಟ್ಟು ಕರ್ಕಲಾಗಿರುವಂತದ್ದು. ಇದರ ನಡುವೆ ಪಕ್ಕದಲ್ಲೇ ಒಂದು ಫ್ಯಾಕ್ಟರಿ ಇದೆ. ಆ ಫ್ಯಾಕ್ಟರಿಯ ತೀವ್ರತೆ ಬೆಂಕಿ ಯಾವ ತರ ಬಿದ್ದಿದೆ ನೋಡಿ. ಎಲ್ಲ ಕೂಡ ಮರ ಸಂಪೂರ್ಣವಾಗಿ ಏನು ನೋಡಬಹುದು ನೀವು, ಮರ ಸಂಪೂರ್ಣವಾಗಿ ಎಲ್ಲ ಕೂಡ ಸುಟ್ಟು ಇದೆ. ಆ ಪಕ್ಕದ ಮನೆಗೂ ಆ ಫ್ಯಾಕ್ಟರಿಗೂ ಕೂಡ ಬೆಂಕಿ ಒಂದು ತಾಗಿದ್ದು ಅದೆಲ್ಲ ಕೂಡ ಸದ್ಯ ಏನು ಈ ಬೆಂಕಿಯ ತೀವ್ರತೆ ಕೂಡ ಇದರ ಪ್ರಮಾಣವಾಗಿ ಜಾಸ್ತಿಯಾಗಿ ಸುಮಾರು 8 ವೆಹಿಕಲ್ಸ್ ಕೂಡ ಸುಟ್ಟೋಗಿರುವಂತದ್ದು. ಇಲ್ಲಿ ಸ್ಥಳೀಯರಿದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಅವರು ನಿನ್ನೆ ಬೆಂಕಿ ಬಂದಂತ ಒಂದು ಈ ಘಟನೆ ನಡೆದ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ರು. ಸರ್, ನಿನ್ನೆ ಎಷ್ಟೊತ್ತಿಗೆ ಈ ಘಟನೆ ಆಯ್ತು? ನೀವು ಕೂಡ ಸ್ಥಳದಲ್ಲೇ ಇದ್ರಿ. ಆ ಸಂದರ್ಭ ಹೇಗಿತ್ತು ಅಂತ? ಸರ್, ನಿನ್ನೆ ಒಂದು 10-10:30ಗೆ ಲೈಟಾಗಿ ಆಕಾಶದಲ್ಲಿ ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟಿತ್ತು. ಏನು ಮಳೆ ಬರ್ತಾ ಇದೆ ಅಂತ ಎಲ್ಲ ಅಂದ್ಕೊಂಡ್ರು. ಆಚೆ ಬಂದು ನೋಡಿದ್ರೆ ಫುಲ್ಲು ತುಂಬ ಬ್ಲ್ಯಾಕ್ ಸ್ಮೋಕು, ತುಂಬ ಹೈಟ್ಗೆ ಲೆಕ್ಕ ನೋಡಿದ್ರೆ ಇಲ್ಲಿ ಬೆಂಕಿ ಉರಿತಾ ಇದ್ದಿದ್ದು ಒಂದು 5 ಫ್ಲೋರ್ 4 ಫ್ಲೋರ್ ಅಷ್ಟು ಹೈಟ್ಗೆ ಬೆಂಕಿ ಉರಿತಾ ಇತ್ತು. ಆಮೇಲೆ ಎಲ್ಲ ಇಲ್ಲಿ ಬಂದರು. ಇಮಿಡಿಯೇಟಾಗಿ ಸ್ವಲ್ಪ ಯುವಕರು ಎಲ್ಲ ಓಡಿ ಬಂದ್ವಿ. ನಾವು ಇಲ್ಲಿದ್ದವರು ಎಲ್ಲ ಲೋಕಲ್ಸ್ ಎಲ್ಲ ಬಂದ್ವಿ. ಇದು ಆ ಮಟ್ಟಕ್ಕೆ ನಾವು ಚಿಕ್ಕವರು ಎಲ್ಲ ಸೇರಿ ಅದು ಆಫ್ ಮಾಡೋ ಅಂತ ಇದೇನಿಲ್ಲ. ಇಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಂಕಿ ಉರಿತಾ ಇತ್ತು. ಇಲ್ಲಿದ್ದು ಸ್ಥಳೀಯರೆಲ್ಲ ಪಾಪ ಅವ್ರಿಗೂ ಗಾಬರಿಯಾಗಿ ತುಂಬ ಜನ ವಯಸ್ಸಾದವರು ಮಕ್ಕಳು ಎಲ್ಲ ಓಡೋಕ್ಕೆ ಶುರು ಮಾಡಿದ್ರು. ಇಲ್ಲಿಂದ ಪೊಲೀಸವ್ರು ಬಂದರು. ತುಂಬ ಫೋರ್ಸು ಜಾಸ್ತಿ ಇದ್ದಿದ್ದ ಕಾರಣ ಇಲ್ಲಿಂದ ಏನು ಹೇಳ್ತೀವಿ ಅಪ್ಪಿದೆಯಲ್ಲ ಆರ್ಚ್ವರೆಗೂ, ಆರ್ಚ್ ಹತ್ರ ಚರ್ಚ್ ಹತ್ರ ಜನ ನಿಂತಿದ್ದಾರೆ. ಅಲ್ಲಿವರೆಗೂ ಕೂಡ ಈಟು ಹೊಡಿತಾ ಇತ್ತು. ತುಂಬ ತೊಂದರೆ ಇದಾಯಿತು ಸರ್. ಇಲ್ಲಿ ಜನ ಈ ಮನೆಗಳೆಲ್ಲ ತುಂಬಾ ಜನ ಇದ್ರು. ಅವ್ರನ್ನೆಲ್ಲ ಹೆಂಗ್ ಹೋಗ್ಬೇಕಾದ್ರೆ ಬಿದ್ದು ಪಾಪ ಅವ್ರ ಗಾಯಗಳಾಗಿತ್ತು. ಹೆಂಗಿತ್ತು ಅವ್ರನ್ನೆಲ್ಲ ಸಾಕ್ಸಿದ್ದು ಹೇಗೆ ಅಂತ ಸರ್, ಇಲ್ಲಿದ್ದವರೇ ಪಾಪ ಸ್ಥಳೀಯರೇ ಪಾಪ ಕರ್ಕೊಂಡು ಹೋದ್ರು. ಮತ್ತೆ ಇಲ್ಲಿ ಬ್ಯಾಟ್ರಾಂಪುರ ಪೊಲೀಸ್ ಸ್ಟೇಷನ್ ಅವರು ಇದ್ರು, ಫೈರ್ ಸ್ಟೇಷನ್ ಅವ್ರು ಬಂದಿದ್ರು. ಅವ್ರಿಗೂ ಕೂಡ ತುಂಬಾ ಎಫೆಕ್ಟ್ ಆಗಿದೆ. ಇಲ್ಲಿ ಸ್ಮೋಕ್ ಇಂದಾನೆ ತುಂಬಾ ತೊಂದರೆ ಆಗಿದೆ. ಎಲ್ಲರೂ ಸೇರ್ಕೊಂಡು ಒಬ್ಬೊಬ್ಬರನ್ನೇ ಅವ್ರ ಕೈಲಾಗಿದ್ದು ಕರ್ಕೊಂಡು ಹೋಗಿ, ಬಟ್ ಈ ರೋಡ್ಗೆ ಹತ್ರ ಅಲ್ಲ, ಆ ತುದಿ ಹತ್ರನೇ ಬರಕ್ಕಾಗ್ತಾ ಇಲ್ಲ. ಅಷ್ಟು ಮಟ್ಟಕ್ಕೆ ಇಲ್ಲಿ ಫೈರ್ ಆಗ್ತಾ ಇತ್ತು. ಏನ್ ಹೇಳೋದು, ಹಂಗೆ ರೊಟೇಟ್ ಆಗ್ತಾ ಇದೆ ಅದು ಫೈರ್. ತುಂಬಾ ದೊಡ್ಡದಾಗಿ ಆಗ್ತು ಸರ್. ಓಕೆ, ಇನ್ನೊಬ್ಬ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನೀವು ನಿನ್ನೆ ಈ ಘಟನೆ ಆದಾಗ ಇಲ್ಲೇ ಇದ್ರಿ ಅನ್ಸುತ್ತೆ. ಹೇಗಿತ್ತು ಸರ್ ಆ ಸಂದರ್ಭ? ಮತ್ತೆ ಎಷ್ಟು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಫ್ಯಾಕ್ಟರಿ ಇದು ಅಂತ? ಸರ್, ಇದು ಸುಮಾರು ನಾನು ಒಂದು 25 ವರ್ಷದಿಂದ ನೋಡ್ತಾ ಇದ್ದೀನಿ. ಈ ಫ್ಯಾಕ್ಟರಿ ನನಗೆ ಇದರಿಂದ ಹಳೇದೇನೆ. ನನಗೆ ಬರ್ತಾ ಇದ್ದೋ ಹೋಗ್ತಾ ಇದ್ದೋ ಹಲವಾರು ನಾವು ನೋಡ್ತಾ ಇದೀವಿ. ಆಕ್ಚುಲಿ ಪಕ್ಕದಲ್ಲಿ ಮಾದೇವ ಸ್ಕೂಲ್ ಇದೆ, ಗ್ರೌಂಡ್ ಇದೆ. ಮಕ್ಕಳು ಇವತ್ತು ಅನಾಹುತ ಆಗಿದ್ದಕ್ಕೆ ಪಾಪ ಸ್ಕೂಲ್ ಇಲ್ಲ. ನಾವು ನೋಡ್ಬೇಕಾದ್ರೆ ಆಲ್ರೆಡಿ ನಾವು ಬಾಪೂಜಿನ ಬಂದಾಗ ನನಗೊಂದು ಕರೆ ಬಂದಾಗ ನಾನು ಈ ಬಾಪೂಜಿನ ವಾರ್ಡ್ ಅಧ್ಯಕ್ಷ ಆಗಿದ್ದೆ ಮಾಜಿ ಹಿಂದೆ.
ಆಗಿರ್ಬೇಕಾದ್ರೆ ನನಗೆ 2 ದಿವಸ ನಾನು ನೋಡಿದಾಗ ಎಲ್ಲ ನನಗೆ ಫೋನ್ ಮಾಡಿ ಸುಮಾರು ಜನ ಕೇಳಕ್ಕೆ ಸ್ಟಾರ್ಟ್ ಮಾಡೋದು, ಏನದು ಹೊಗೆ ಬರ್ತಾ ಇದ್ದಿಲ್ಲ ಸಿಕ್ಕಾಬಟ್ಟೆ ಅಂದ್ಕೊಂಡು. ಆ್ಯಕ್ಚುಲಿ BBMP ಅಧಿಕಾರಿಗಳು ಯಾರು ಸಾಮೀಲಾಗವ್ರೋ ಏನೋ ಗೊತ್ತಿಲ್ಲ, ಹಿಂದೆ ಇದನ್ನ ಈ ಫ್ಯಾಕ್ಟ್ರಿ ಕೊಟ್ಟವರೋ ಏನೋ ಗೊತ್ತಿಲ್ಲ ಪರ್ಮಿಷನ್ನ. ಇವ್ರು ಯಾರೋ ಕುಮ್ಮಕ್ಕಿ ನಡೆಸ್ತಾ ಇದ್ರೆ ನನಗೆ ಗೊತ್ತಿಲ್ಲ. ಇದೊಂದು ದಂಧೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಹಲವಾರು. ಇಲ್ಲಿ ಯಾವುದು ಇಂಡಸ್ಟ್ರಿಯಲ್ ಏರಿಯಾ, ಇದು ಇಂಡಸ್ಟ್ರಿಯಲ್ ಏರಿಯಾ ಅಲ್ಲ, ಇದು ರೆಸಿಡೆನ್ಸಿ ಏರಿಯಾ. ಅಕ್ಕಪಕ್ಕದ ಮನೆಗಳು ಅವಲೇ 1-2-3 ಸಲ ಕಂಪ್ಲೇಂಟ್ ಮಾಡಿದ್ರು. ನಮಗೆ ಹಿಂದೆ ಒಬ್ರು ಮಾಜಿ ಕಾರ್ಪೊರೇಟರ್ ಇದ್ರು, ಎಲ್ಲ ಬಂದು ಕಂಪ್ಲೇಂಟ್ ಮಾಡಿದ್ರು. ಈ BBMP ಅಧಿಕಾರಿಗಳು ಇದನ್ನು ಯಾವುದು ಗಮನಕ್ಕೆ ತರದೇನೆ ಇದು ಹೀಗೆ ಬಿಟ್ಟಿರೋದಕ್ಕೆ ಈ ಅನಾಹುತಕ್ಕೆ ಕಾರಣ ಆಗಿದೆ. ಏನ್ ಸರ್ ಇಲ್ಲಿ ಏನು ಲೈಸೆನ್ಸ್ ತಗೊಂಡಿರಲ್ಲ, ಏನಿಲ್ಲ, ಇದು ತುಂಬಾ ವರ್ಷಗಳಿಂದ ಇದೇ ತರ ನಡೆಸ್ತಾ ಇದಾರೆ. 100% ಲೈಸೆನ್ಸ್ ತಗೊಂಡಿಲ್ಲ ಸರ್. ಇದಕ್ಕೆ ಯಾವುದೇ BBMP ಇಂದ ಅಪ್ರೂವಲ್ ಆಗಿದ್ದು ಲೈಸೆನ್ಸ್ ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ. ಇವರು ಸ್ವಂತ ಒಂದು ಇದರಿಂದ ಮಾಡಿಸ್ತಾ ಇದ್ರು. ಇದು ಫ್ಯಾಕ್ಟ್ರಿ ಇದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ, ಯಾವ ಅಧಿಕಾರಿಗಳಿಗೂ ಕೂಡ ಗೊತ್ತಿಲ್ಲ. ಈ ಕಡೆ ಯಾರು ಗಮನ ಕೊಡ್ತಾ ಇರಲಿಲ್ಲ, ಅಧಿಕಾರಿಗಳು ಬಂದು ಯಾರು ಗಮನ ಕೊಡ್ತಾ ಇರಲಿಲ್ಲ. ಈ ತರ ಫ್ಯಾಕ್ಟ್ರಿ ಇದೆ ಅನ್ಕೊಂಡು ಅವ್ರ ಪಾಡಿಗೆ ಅವ್ರು ಒಳಗಡೆ ಅಂತ ದೊಡ್ಡ ಗೌಡನ್ ಮಾಡ್ಕೊಂಡು ತಂದೆ ತರ ಮಾಡ್ಕೊಂಡಿರೋದೆ. ಯಾರಿಗೂ ಈ ತರ ಫ್ಯಾಕ್ಟ್ರಿ ಇದೆ ಅಂತ ಕೆಲವು ಮನೆಗಳಿಗೂ ಕೂಡ ಗೊತ್ತಿಲ್ಲ. ಇಲ್ಲಿ ಈ ತರದೊಂದು ಸ್ಪ್ರಿಟ್ ಇದು ಈ ತರದ್ದು ತಯಾರಿಸ್ತಾರೆ ಅಂತ ಗೊತ್ತಿರಲಿಲ್ಲ. ನಮಗೆಲ್ಲ ಗೊತ್ತಿತ್ತು, ನೋಡ್ತಾ ಇದ್ದೋ ಬರ್ತಾ ಇದ್ದೋ ಹೋಗ್ತಾ ಇದ್ದೋ, ಏನೋ ಮುಂದೆಗಡೆ ಸಣ್ಣದು ಒಂದು ಮಾಡ್ಕೊಂಡಿದ್ದಾರೆ ಅನ್ಕೊಂಡು ಈ ತರ ಒಳಗಡೆ ದೊಡ್ಡ ದಂಧನೆ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಓಕೆ, ಎಸ್ ಅದೇ ರೀತಿ ಪೃಥ್ವಿ ನಿಮ್ಗೆ ತೋರಿಸ್ತೀನಿ, ವಿಜುವಲ್ಸ್ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು ದೃಶ್ಯಾವಳಿಯಲ್ಲಿ ಕಾರ್ಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದಾವೆ. ಅದಲ್ಲದೆ ಈಗ ಏನು ಬ್ಯಾಟರಾಯನಪುರ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿರುವಂತಹ ಒಂದು ಫ್ರೆಂಡು, ಅದರ ಪಕ್ಕದಲ್ಲೇ ಗೋಡೌನ್ ಪಕ್ಕದಲ್ಲೇ ಇದು ಪ್ಲಾಸ್ಟಿಕ್ ತಯಾರಿಕಾ ಕೇಂದ್ರ. ಇಲ್ಲಿ ಅವರ ಆತ ಈಗ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು 45 ಲಕ್ಷ ಮೌಲ್ಯದ ನಮ್ಮ ಪ್ಲಾಸ್ಟಿಕ್ ಇದು ಕೂಡ ಎಲ್ಲ ಕೂಡ ಹಾನಿಯಾಗಿದೆ. ಇದರಿಂದನೇ ಆ ಒಂದು ಅನಾಹುತದಿಂದ ಈ ರೀತಿ ಎಲ್ಲ ಕೂಡ ನಮ್ಮ ಒಂದು ಫ್ಯಾಕ್ಟರಿ ಇದೆ ಅದು ಕೂಡ ಸುಟ್ಟು ಕರಕಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇರುವಂತದ್ದು. ಅದೇ ರೀತಿ ಈ ಗೋಡನ್ನ ಹಿಂಭಾಗದಲ್ಲಿ ಒಂದು 2 ಮನೆಗಳು ಸುಟ್ಟೋಗಿರುವಂತದ್ದು. ಆ ಮನೆಯನ್ನ ನಾನು ನಿಮ್ಗೆ ತೋರಿಸ್ತೀನಿ. ಅಂದ್ರೆ ಇಲ್ಲಿ ಯಾವ ರೀತಿ ಬೆಂಕಿಯ ತೀವ್ರತೆಗೆ ಹಿಂಬದಿ ಇದ್ದಂತಹ 3 ಮನೆಗಳು ಯಾವ ರೀತಿ ಸುಟ್ಟೋಗಿದೆ ಅಂತ. ಅದೃಷ್ಟವಶಾತ್ ಅಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಬೇರೆ ಕಡೆ ಕರ್ಕೊಂಡು ಹೋಗಿರುವಂತದ್ದು ನಿಮ್ಗೆ ನಾನೀಗ ದೃಶ್ಯಾವಳಿಯಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಪೃಥ್ವಿ, ಅಲ್ಲಿ ನೋಡ್ಬೋದು 2 ಮನೆಗಳು ಸಂಪೂರ್ಣವಾಗಿ ಆ 2 ಮನೆಗಳು ಕೂಡ ಸುಟ್ಟೋಗಿದೆ. ಅಂದ್ರೆ ಬೆಂಕಿ ಅಂದ್ರೆ ಅಲ್ಲಿ ಕಾಂಪೌಂಡ್ ಹಾಕಿದ್ದಾರೆ, ಬಟ್ ಆದ್ರೆ ಒಂದೊಂದು ಆ ಬ್ಯಾರಲ್ಗಳು ಸ್ಫೋಟವಾಗ್ತಾ ಇದ್ರಿಂದ ಮೇಲಿನ ಆ 2 ಮಹಡಿಗಳ ಮೇಲೆ ಹೋಗಿ ಆ ಬ್ಯಾರಲ್ನ ಇದು ಒಂದು ಫ್ಲೋ ಆ ತರ ಇತ್ತು. ಬಟ್ ಏನು ಮೇಲೆ ಶೆಡ್ ಏನೋ ತರ ಒಂದು ತಗಡಿನಲ್ಲೆಲ್ಲ ಕಟ್ಕೊಂಡಿದ್ರು, ಅದೆಲ್ಲ ಕೂಡ ಸಂಪೂರ್ಣವಾಗಿ ಸುಟ್ಟೋಗಿದೆ. ಅದಲ್ಲದೆ ಬಾಡಿಗೆ ಮನೆಗಳಿದ್ದಂತಹ ಏನಾದ್ರು ಬಾಗಿಲಾಗಿರ್ಬೋದು, ಕಿಟಕಿಗಳಾಗಿರ್ಬೋದು ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತದ್ದು. ಮತ್ತೊಂದು ಕಡೆ ಈಗಲೂ ಕೂಡ ಆ ಅಗ್ನಿಶಾಮಕ ಸಿಬ್ಬಂದಿ ಒಂದು ಏನು ನಂದಿಸುವಂತ ಕೆಲಸವನ್ನ ಸದ್ಯ ಈಗ ಬೆಂಕಿ ನಂದಿಸುವಂತ ಕೆಲಸವನ್ನ ಸದ್ಯ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಸದ್ಯ ಈಗ ಮಾಲೀಕ ಕೂಡ ಈಗ ಸದ್ಯ ಏನು ಈ ನಿನ್ನೆ ಘಟನೆ ನಡೀತಾ ಇದ್ದಂತೆ ಸಜ್ಜನ್ ರಾಜ್ ಮತ್ತೆ ಅವರಿಬ್ಬರು ಕೂಡ ದಂಪತಿಗಳು ಎಸ್ಕೇಪ್ ಆಗಿದ್ದಾರೆ. ಮತ್ತೊಂದು ಕಡೆ ಈಗ 4 ಏನು ಇದ್ರು ಕೆಲಸ ಮಾಡ್ತಾ ಇದ್ರು ಅವರನ್ನು ಕೂಡ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಈ ಘಟನೆಗೆ ಏನು ಕಾರಣ ಅನ್ನೋದು ಕೂಡ ಗೊತ್ತಿಲ್ಲ. ವೀಕ್ಷಕರು ಗಮನಿಸ್ತಾ ಇದ್ದೀರಲ್ಲ ಯಾವ ರೀತಿಯಾದಂತ ಒಂದು ದುರಂತ ಅಲ್ಲಿ ಸಂಭವಿಸಿದೆ ಅಂತ. ಪ್ರತಿಯೊಂದು ಸುದ್ದಿಯ ಬಗ್ಗೆನೂ ಕೂಡ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದು. news18kannada.comಗೆ ಲಾಗಿನ್ ಆದ್ರೆ ಇಲ್ಲಿ ಕಂಪ್ಲೀಟ್ ಆದಂತ ಅಪ್ಡೇಟ್ ನಿಮಗೆ ಸಿಗುತ್ತೆ. ಅಲ್ಲ ನಿವಾಸಿಗಳು ಕೂಡ ಸಾಕಷ್ಟು ಜನ ಮಾತನಾಡಿದ್ದಾರೆ, ಏನು ಎತ್ತ ಯಾವ ಕಾರಣ ಇಲ್ಲಿ ಪ್ರಮುಖವಾಗಿ ಈ ಒಂದು ಘಟನೆಗೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ತೋರಿಸ್ತಾ ಹೋಗ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಹಾಗೆ ಹೊಗೆ ಕಾಣಿಸಿಕೊಂಡಿತ್ತು, ಅಲ್ಲಿನ ನಿವಾಸಿಗಳು ಕೂಡ ಆತಂಕದಲ್ಲೇ ಇದ್ರು, ಈಗಲೂ ಕೂಡ ಆತಂಕದಲ್ಲೇ ಇದ್ದಾರೆ. ಸಾಕಷ್ಟು ಜನ ಮಾತನಾಡಿದ್ದಾರೆ ಅಲ್ಲಿನ ನಿವಾಸಿಗಳು, ಏನಾಯ್ತು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಬೆಂಕಿ ಕಾಣಿಸ್ಕೊಳ್ತು ಏನು ಎತ್ತ ಅಂತ ನೋಡೋಣ. ರೋಡ್ ಇಳಿಸೋಕೆ ಬಂದಿದ್ದಾರೆ. ಇಳಿಸುವಾಗ ಒಂದು ಇದಾಕಿದ್ದಾರೆ ಗಾಡಿದು ಟೈರ್ ಹಾಕುವಾಗ ಅದ್ರ ಮೇಲೆ ಬಿದ್ದು ಜಂಪ್ ಆಗಿ ಅದು ಆಯಿಲ್ ಚೆಲ್ಲೋಗಿ ಸ್ಪ್ರೆಡ್ ಆಗಿದೆ, ಚೂರು ಅಂಟ್ಕೊಂಡಿರೋ ಒಬ್ಬ ಮನುಷ್ಯ ಏನಾಗಿದ್ದಾನೆ ಈ ಬ್ಯಾಕ್ ಸೈಡ್ ಎಲ್ಲ ಸುಟ್ಟೋಗಿದ್ದಾರೆ. ಬೆಳಿಗ್ಗೆನೆ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಕೆಲಸ ಮಾಡೋರು 3 ಜನ ಅಷ್ಟೇ. ಅಂದರೆ ಒಬ್ಬರು ರಾಜಕೀಯ ರೈಟರ್ ಅಂತ ಒಬ್ಬರು ಇರ್ತಾರೆ, ಅಷ್ಟೇ ಇನ್ಚಾರ್ಜ್ ಇರ್ತಾರೆ ಗೋಡನ್ ಅದು. ಆ ಥರ ಆಗಿ ಫುಲ್ ಬೆಂಕಿ ತುಂಬ ಹತ್ಕೊಂಡಿದೆ. ಒಂದು 10:30 ನಮಗೊಂದು ಸೌಂಡ್ ಬಂತು. ನಾವೇನು ನಾರ್ಮಲ್ ಆಗಿ ದೀಪಾವಳಿ ಟೈಮ್ ಅಲ್ವಾ, ಪಟಾಕಿ ಅಂದ್ಕೊಂಡು ಸುಮ್ಮನಿದ್ವಿ. ಆಮೇಲೆ ನೋಡಿದ್ರೆ ಮೇಲ್ಗಡೆ ಹೋಗಿ ನೋಡಿದಾಗ ಫುಲ್ ಹೊಗೆ ಬಂದು ನೋಡಿದ್ರೆ ನಮ್ಮ ಬಿಲ್ಡಿಂಗ್ ನೇರ ಹಿಂದ್ಗಡೆನೇ ಆಗಿರೋದು. ಆಮೇಲೆ ನೋಡಿದ್ರೆ ಒಂದೇ ಸಲಿಗೆ ಬೆಂಕಿ ಜಾಸ್ತಿ ಹತ್ಕೊಬಿಡ್ತು. ನಮ್ಮನೇಲಿ ಇದ್ರು ಸರ್ ಎಲ್ಲ ಹಾರ್ಟ್ ಪೇಷಂಟ್, ಒಬ್ರು ಸ್ಟ್ರೋಕ್ ಪೇಷಂಟ್, ಎಲ್ಲರೂ ಇಮಿಡಿಯೇಟ್ ಆಗಿ ಕಾಣಿದ ತಕ್ಷಣ ಹೊರಗಡೆ ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಿ ಪಕ್ಕದ ರೋಡಲ್ಲಿ ಇರಿಸಿದ್ವಿ. ಚಿಕ್ಕದಾಗಿ ಸೌಂಡ್ ಆಯ್ತು ಸರ್. ಅವಾಗಲೇ ನೋಡಿದ್ರೆ ಏನೋ ಟ್ರಾನ್ಸ್ಫಾರ್ಮರ್ ಏನೋ ಹೊಡ್ಕೊಂಡಿದೆ ಅನ್ಕೊಂಡೆ. ನೋಡಿದ್ರೆ ಕರೆಂಟ್ ಹೋಗಿಲ್ವಲ್ಲ ಅಂದ್ಬಿಟ್ಟು ಮತ್ತೆ ಹೋಗಿ ಹಿಂದೆ ನೋಡಿದಾಗ ತುಂಬಾ ಬೆಂಕಿ ಕಾಣ್ತು. ಅವಾಗಲೇ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಾವೆಲ್ಲ ಇಳ್ಕೊಂಡ್ ಬಂದ್ಬಿಟ್ವಿ. ಏನಾಯ್ತು ಅಂದ್ರೆ ಬಿಲ್ಡಿಂಗ್ ಬಿದ್ದ ಕೆಮಿಕಲ್ ಫುಲ್ ಎಷ್ಟು ರೈಜ್ ಆಗ್ತಾವೆ. ಬಿಲ್ಡಿಂಗ್ 15 ಜನ ಇದ್ವಿ, 15 ಜನಕ್ಕೂ ಫುಲ್ ಡ್ಯಾಮೇಜ್ ಆಗಿದೆ. ಅದು ನಾವು ಬದುಕು ಉಳಿದಿರೋದು ಹೆಚ್ಚು. ಇದು ಪ್ರೆಷರ್ಗೆ ನಾವೆಲ್ಲ ಸತ್ತೋದ್ವಿ ಅಂತ ತಿಳ್ಕೊಂಡ್ವಿ. ಡ್ರಮ್ಗೆ ಮೇಲೆ ಫುಲ್ ಡ್ಯಾಮೇಜ್ ಆಗಿದೆ. ಸೋಲಾರ್ ಗಿರ ಎಲ್ಲ ಹೋಗ್ಬಿಟ್ಟಿದೆ.
ಬಟ್ ಆ ಕಡೆ ಪಕ್ಕದ ಮನೆ ಎಲ್ಲ ಫುಲ್ ಎಲ್ಲ ಇದೆ ಮೆಲ್ಟ್ ಆಗ್ಬಿಟ್ಟು ಟಿವಿ ಗಿವಿ ಪ್ರತಿಯೊಂದು ರೂಮಿಂದ ಹಿಡಿದು ಅಡುಗೆ ಮನೆಗೆ ಎಲ್ಲ ಫುಲ್ ಮೆಲ್ಟ್ ಆಗ್ಬಿಟ್ಟಿದೆ, ಯಾವುದೇ ಏನಿಲ್ಲ. ಬೆಳಗ್ಗೆಯಿಂದ ನಾವು ಇಲ್ಲೇ ಇದೀವಿ, ರೋಡಲ್ಲೇ ಇದೀವಿ. ಅಯ್ಯೋ ಈ ಬಾಂಬ್ ಸಿಡಿಯಲ್ವಾ ಆ ತರ ಸಿಡಿತಾ ಇದೆ. ನಮ್ಮ ಮನೆ ಕಿಟಕಿನೇ ಅಳ್ಳಾಡ್ತಾ ಇತ್ತು, ಹಂಗೆ ಆ ತರ ಆಯ್ತು. ನನ್ಗೊಂದು ಅವರ್ ಬಾಯಿ ಮಾತೇ ಇರ್ಲಿಲ್ಲ, ಆ ತರ ಆಗೋಗ್ಬಿಟ್ಟು. ನೀರು ಒಳಗೆ ನೀರು ಕುಡಿಯೋಕ್ಕೂ ಆಯ್ತಲ್ಲ, ಊಟ ಇಲ್ಲ ಜನಕ್ಕೆ ಯಾರಿಗೂ. ಬೆಳಗ್ಗೆಯಿಂದ ಇದೇ ತರ ಇದೆ, ಯಾರು ಏನು ಮಾಡೋಕ್ಕೂ ಆಯ್ತಲ್ಲ. ಈಗ ಏನು ಮಾಡುತ್ತಂತ ಯಾರು ಸರ್ಕಾರ ಏನು ಮಾಡ್ತೋ ಗೊತ್ತಿಲ್ಲ, ಯಾರು ಇದು ಬಂದ್ ಮಾಡ್ತೋ ಗೊತ್ತಿಲ್ಲ. ಅದು ರೇಖಾ ಕೆಮಿಕಲ್ಸ್ ಅಂದ್ರೆ ಅವೆಲ್ಲ ಒಂದು ಒಳ್ಳೆ ವೈಟ್ ಪೆಟ್ರೋಲು, ಆಮೇಲೆ ಸ್ಯಾನಿಟೈಸರ್ಸು, ಇನ್ನೊಂದು ಎಲ್ಲ ಒಳ್ಳೆ ಟಿನ್ನರ್ಸ್, ಇದರಿಂದನೇ ಅದಾಗಿರೋದು. ಸರ್ಕಾರದವರು ಇದ್ರ ಬಗ್ಗೆ ಇದು ಮಾಡಬೇಕು. ಮೊನ್ನೆ ನಾವು ಈಚೆ ಬಂದಿದ್ದು, ಅವಾಗ ನೋಡಿದಾಗ 10:30 ಸ್ವಲ್ಪ ಹೊಗೆ ಬರ್ತಿತ್ತು. ಆಮೇಲೆ ಏನು ಹಿಂಗಾಗಿದೆ ಬೆಂಕಿ ಅನ್ಬಿಟ್ಟು ನಾವು ಮೇನ್ ಸ್ವಿಚ್ ಎಲ್ಲ ಆಫ್ ಮಾಡಿ ಸಿಲಿಂಡರ್ಗಳೆಲ್ಲ ಎತ್ಕೊಬಂದು ಕೆಳಕ್ಕೆ ಹಾಕಿ, ನಮಗೂ ಮಕ್ಕಳುಗಳು 7ನೇ ಕ್ಲಾಸ್ ಒಬ್ಬ 6ನೇ ಕ್ಲಾಸ್ ಒಬ್ಬ, ಅವ್ರನ್ನೆಲ್ಲ ಈಚೆ ಕರ್ಕೊಬಂದು ಅವಾಗೆಲ್ಲ ಬಂದು, ಆವಾಗ ಅಷ್ಟರಲ್ಲಿ ಪೊಲೀಸರು ಕರೆಸಿ ಅವಾಗೆಲ್ಲ ಇದು ಮಾಡಿದ್ರು. ಅವಾಗ ಎಲ್ಲ ನಮ್ಮನ್ನ ಕಳಿಸಿದ್ವಿ. 1.5 ವರ್ಷ ಆಯ್ತು ಮನೆ ಕಟ್ಕೊಬಂದು. ನಾವು ಲೋನ್ ತಗೊಂಡು ಸಾಲ ಮಾಡಿ ಕಟ್ಟಿರ್ತೀವಿ. ಈ ತರ ಆದ್ರೆ ನಾವು ಏನ್ ಮಾಡೋದು? ಸೊ ನೋಡ್ತಾ ಇದ್ರಲ್ಲ ಯಾವ ರೀತಿಯಾದಂತ ಆತಂಕ ಮನೆ ಮಾಡಿತ್ತು ಆ ಸಂದರ್ಭದಲ್ಲಿ ಅಂತ. ಇನ್ನು ಗೋಡೌನ್ ಪಕ್ಕದಲ್ಲಿ 3 ಮನೆಗಳಿಗೆ ಹಾನಿಯಾಗಿತ್ತು. 10 ಕಟ್ಟಡಗಳಲ್ಲಿದ್ದಂತ 15ಕ್ಕೂ ಹೆಚ್ಚು ಕುಟುಂಬಗಳನ್ನ ಸ್ಥಳಾಂತರ ಮಾಡಲಾಯಿತು. ಗೋಡೌನ್ ಪಕ್ಕದಲ್ಲಿ 3 ಮನೆಗಳಿಗೆ ಹಾನಿಯಾಗುತ್ತೆ. ಈ ಬೆಂಕಿ ಕಾಣಿಸ್ಕೊಳ್ತಿದ್ದ ಹಾಗೆ 10 ಕಟ್ಟಡಗಳಲ್ಲಿದ್ದಂತ 15ಕ್ಕೂ ಹೆಚ್ಚು ಕುಟುಂಬಗಳನ್ನ ಸ್ಥಳಾಂತರ ಕೂಡ ಮಾಡಲಾಗುತ್ತೆ. ಈ ಒಂದು ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸ್ತಾ ಹೋಗ್ತಿದ್ದ ಹಾಗೆ ಆತಂಕ ಮನೆ ಮಾಡಿತ್ತು. ಎಲ್ಲಿ ಆ ಒಂದು ಮನೆಗಳಿಗೂ ಕೂಡ ವ್ಯಾಪಿಸ್ಬಿಡುತ್ತೋ ಅನ್ನುವ ಆತಂಕ ಇದ್ದಂತ ಹಿನ್ನೆಲೆಯಲ್ಲಿ ಆ ಕ್ಷಣಕ್ಕೆ ಅವರನ್ನ ಸ್ಥಳಾಂತರ ಮಾಡಲಾಗುತ್ತೆ. ಗೋಡೌನ್ ಹಿಂಭಾಗದ 3 ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿದೆ. ಆ 3 ಮನೆಗಳಿಗೆ ಈ ಗೋಡೌನ್ ಇದ್ದಂತ ಪ್ರದೇಶ ವಸತಿ ಪ್ರದೇಶ ಆಗಿತ್ತು. ತುಂಬಾ ವರ್ಷಗಳಿಂದ ಈ ಗೋಡೌನ್ ಅನ್ನು ನಡೆಸ್ತಾ ಇದ್ದಾರೆ ಅಕ್ರಮವಾಗಿ ಮಾಲೀಕ. ಗೋಡೌನ್ ಪಕ್ಕದ ಪ್ಲಾಸ್ಟಿಕ್ ಫ್ಯಾಕ್ಟರಿ ಕೂಡ ಸಂಪೂರ್ಣವಾಗಿ ಭಸ್ಮವಾಗೋಗಿದೆ. ಕಾರು, ಬೈಕು, ಟಿಪ್ಪರ್ ಸೇರಿದಂತೆ 8 ವಾಹನಗಳು ಭಸ್ಮವಾಗಿದ್ದಾವೆ. ಹಲವು ಮನೆಗಳಿಗೆ ಹಾನಿಯಾಗಿದೆ. ಪೀಠೋಪಕರಣ ಸುಟ್ಟು ಕರಕಲಾಗಿದೆ. ದಟ್ಟ ಹೊಗೆ ಆವರಿಸುತ್ತಿದ್ದಂತೆ ನಿನ್ನೆ 3 ಅಸ್ವಸ್ಥ ಕೂಡ ಆಗಿದ್ದಾರೆ. ನನ್ನ ಮಗನ ರೂಮ್ ಎಲ್ಲ ಬಂದಾಯ್ತಲ್ಲ, ನಿನ್ನೆ ದಿವಸ ದುಡ್ಡು ಕಾಸೆಲ್ಲ ತಂದು ಮಾಡ್ತಿದ್ದ ಕಣಪ್ಪ. ನನ್ನ ಮಗನ ಮದುವೆ ಮಾಡೋಣ ಅಂತ ಎಲ್ಲ ತಂದಿಕ್ಕಿದ್ದ. ನಾವು ಬಂದು 7-8 ವರ್ಷ ಆಯ್ತು ಅವಾಗಿಂದ ಅದೇ ಕಣಪ್ಪ. ನನ್ನ ಮಗನ ರೂಮ್ ಹಿಂದೆನೆ ಅದೇ. ನಾವು ಬಾಡಿಗೆಗಿವಿ. ನಾನು ಕೆಲ್ಸಕ್ಕೆ ಹೊಂಟೋಗಿದ್ದೆ 10 ಗಂಟೆಗೆ. ಅಲ್ಲಿಂದ ನೋಡ್ದೆ ಕೆಲ್ಸತ್ತವಿಂದ, ಅದಕ್ಕೆ ಓಡ್ ಬಂದೆ. ನಮ್ಗೆ ಯಾರು ಗೊತ್ತಿಲ್ಲ ಕಣಪ್ಪ. ನಮ್ಮ ಮಾಡಿ ಮೇಲೆ ಇದ್ದು ಅಲ್ಲೇ ಕೆಳಗಡೆ ಎಲ್ಲ ಇತ್ತು ಕೆಮಿಕಲ್ ಫ್ಯಾಕ್ಟ್ರಿ. ನನ್ನ ಮಗನ ಮದುವೆ ಮಾಡೋಣ ಅಂತೆಲ್ಲ ನೋಡಪ್ಪ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೌಮ್ಯ, ನೋಡ್ತಾ ಇದ್ವಿ ಅಕ್ರಮ ಕಟ್ಟಡದಲ್ಲಿ ಯಾವ ರೀತಿಯಾಗಿ ಅವರು ರಾಸಾಯನಿಕಗಳನ್ನ ಶೇಖರಣೆ ಮಾಡ್ತಾ ಇದ್ರು ಅಂತ. ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅಲ್ಲಿನ ಜನರು ಕಣ್ಣೀರನ್ನ ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸೊ ಯಾರು ಇದಕ್ಕೆ ಹೊಣೆ? BBMP ಅವರೇ ನೇರ ಹೊಣೆ. ಸೊ BBMP ಅವ್ರು ಏನಾದ್ರು ಬಂದಿದ್ರಾ? ಏನ್ ಕ್ರಮ ಅನ್ನೋದ್ರ ಬಗ್ಗೆ ಮಾತನಾಡಿದ್ರ? ಅಲ್ಲಿರುವಂತ ನಿವಾಸಿಗಳಿಗೆ ಪರಿಹಾರ ಏನಾದ್ರು ಕೊಡ್ತಾರಂತ? ಪೃಥ್ವಿ, ಇವಾಗಿನ ತನಕನೂ ಇಲ್ಲಿ BBMP ಅವರಾಗಲಿ ಅಥವಾ ಸಂಬಂಧಪಟ್ಟವ್ರು ಯಾರೂ ಕೂಡ ಬಂದೇ ಇಲ್ಲ. ಆದರೆ ಇಲ್ಲಿರೋ ಹಾನಿ ನೋಡಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ. ನಾವೀಗ ಅದೇ ಹೊಸಗುಡದಳ್ಳಿಯ ಒಂದು ಕೆಮಿಕಲ್ ಗೋಡೌನ್ ಏನಿತ್ತು, ಕೆಮಿಕಲ್ ಗೋಡೌನ್ನ ಹಿಂದೆ ಇದ್ದಂತಹ ಮನೆಯಲ್ಲಿದ್ದೀವಿ. ನಿಮಗೆ ಇಲ್ಲಿ ತುಂಬ ಕ್ಲೀನಾಗಿ ಕಾಣಿಸುತ್ತೆ ಕೆಮಿಕಲ್ ಗೋಡೌನ್ ನೋಡಿ. ಇದ್ರ ಹಿಂದೆ ಇದ್ದಿದ್ದು ಈ ಮನೆಯವರೆಲ್ಲ ಸುಮಾರು 50 ವರ್ಷದಿಂದ ಇದೇ ಮನೆಗಳಲ್ಲಿದ್ದಾರೆ. ಆದರೆ ಅವ್ರು ಯಾರಿಗೂ ಕೂಡ ತಮ್ಮ ಮನೆ ಹಿಂದೆ ಒಂದು ಕೆಮಿಕಲ್ ಗೋಡೌನ್ ಇತ್ತು ಅನ್ನೋದು ಗೊತ್ತಿಲ್ಲ. ಈ ಮನೆಯಿಂದನೇ ನಿಂತು ಅಗ್ನಿಶಾಮಕ ದಳದವರು ಇಲ್ಲಿ ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಿದ್ದು ನೆನ್ನೆ ಎಲ್ಲ. ಇಂದಿಗೂ ಕೂಡ ಇನ್ನು ಅಗ್ನಿಶಾಮಕ ದಳದವರ ಕೆಲಸ ಇನ್ನೂ ಕಂಪ್ಲೀಟ್ ಆಗಿ ಮುಗ್ದಿಲ್ಲ. ಆದರೆ ಈ ಮನೆಗಳು, ಈ ಗೋಡೌನ್ನ ಹಿಂದಿದ್ದ ಮನೆಗಳೇನಿದಾವೆ, ಈ ಮನೆಗಳಿಗೆ ಮಾತ್ರ ತುಂಬಾ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಆಲ್ಮೋಸ್ಟ್ ಈ ಬಿಲ್ಡಿಂಗ್ಗೆ ಕ್ರ್ಯಾಕ್ ಆಗಿರೋದ್ರಿಂದ ಈ ಇಡೀ ಬಿಲ್ಡಿಂಗ್ ನ ಡೆಮಾಲಿಷ್ ಮಾಡಿ ಹೊಸದಾಗಿ ಅವರು ಈ ಒಂದು ಬಿಲ್ಡಿಂಗ್ ನ ಕಟ್ಟಬೇಕು ಅಂತ ಒಂದು ಪರಿಸ್ಥಿತಿ ಇದೆ. ನೀವು ಗಮನಿಸಬಹುದು ಈ ಮನೆ ಒಳಗಡೆ ಇರುವಂತಹ ಪರಿಸ್ಥಿತಿ ಹೇಗಿದೆ ಅಂತ. ಮೊದಲಿಗೆ ಗೋಡೌನ್ನ ಹಿಂದೆ ಇರುವಂತಹ ಈ ಬಾಗ್ಲೇನಿದೆ, ಈ ಬಾಗ್ಲು ನೋಡಿ ಒಂದೇ ಒಂದು ಸಣ್ಣ ಪೀಸ್ ಕೂಡ ಉಳಿದಿಲ್ಲ. ಇಡೀ ಬಾಗ್ಲು ಸುಟ್ಟು ಭಸ್ಮ ಆಗೋಗಿದೆ. ಇದ್ಲ ತರ ಆಗೋಗಿದೆ ಬಾಗಿಲಿನ ಫ್ರೇಮ್ ಕೂಡ. ಮೇಲೆಲ್ಲ ಫುಲ್ ಬೆಂಕಿ ಆವರಿಸಿರುವಂತದ್ದು. ಇದು ಇಲ್ಲಿರುವಂತದ್ದು ಮೆಟಲ್ ಫ್ರೇಮ್. ಈ
ಬಾಗ್ಲದ್ದು. ಆದ್ರೆ ಈ ಮೆಟಲ್ ಫ್ರೇಮ್ ಯಾವ ರೇಂಜಿಗೆ ಬೆಂಡ್ ಆಗಿದೆ ಅಂದ್ರೆ ಬೆಂಕಿಯ ಕಾವು ಅದೆಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ನಾವು ಗಮನಿಸಬಹುದು. ಜೊತೆಗೆ ಹಿಂದ್ಗಡೆ ಬೆಂಕಿ ಹೀಗೆ ಶುರು ಆದಾಗ ಅದೃಷ್ಟವಶಾತ್ ಈ ಮನೆ ಒಳಗಡೆ ಜನ ಇರಲಿಲ್ಲ. ಇಲ್ಲಿ ಇಬ್ರು ವಾಸ ಮಾಡ್ತಾರೆ, ಆ ಇಬ್ರು ಕೂಡ ಕೆಲ್ಸಕ್ಕೆ ಹೋಗಿದ್ರು. ಸೊ ಹಾಗಾಗಿ ಇಲ್ಲಿ ಬೆಂಕಿ ಈ ರೀತಿ ಬಂದಾಗ ಏನು ಕೂಡ ಜೀವಹಾನಿ ಆಗಿಲ್ಲ. ಆದ್ರೆ ಮನೆ ಒಳಗೆ ಇದ್ದಂತಹ ಪ್ರತಿಯೊಂದು ವಸ್ತು ಕೂಡ ಡ್ಯಾಮೇಜ್ ಆಗಿದೆ. ಇಲ್ಲಿದ್ದಂತಹ LPG ಸಿಲಿಂಡರ್ ಏನಿದೆ, ಪುಣ್ಯಕ್ಕೆ ಫೈರ್ ಅವರು ಬಂದಾಗ ಅವರು ಅದನ್ನ ಇಲ್ಲಿಂದ ಶಿಫ್ಟ್ ಮಾಡಿದ್ದಾರೆ. ಅಂದ್ರೆ ಮನೆಯ ರೂಫ್ ಏನಿದೆ, ರೂಫ್ ಜೊತೆಗೆ ಮೇಲಿದ್ದಂತಹ ವಾರ್ಡ್ರೋಬ್ಸ್ ಪ್ರತಿ ಒಂದು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಸುಟ್ಟೋಗಿದೆ. ಇದು ಈ ಮನೆಯ ಒಂದು ಬೆಡ್ರೂಮ್. ಇಲ್ಲಿ ನೋಡ್ಬೋದು ನೀವು ಬಟ್ಟೆ ರಾಶಿ ಎಲ್ಲ ಹೇಗೆ ಬಿದ್ದಿದೆ ಅಂತ. ಅವರ ವಾರ್ಡ್ರೋಬ್ ಎಲ್ಲ ಫುಲ್ ಸುಟ್ಟೋಗಿದೆ. ಇನ್ನು ಮೆಟಲ್ದು ಬೀರು ಏನಿದೆ ನೋಡಿ, ಅದು ಕೂಡ ಮೆಲ್ಟ್ ಆಗಿ ಹೋಗಿದೆ. ಸೊ ಇಲ್ಲಿರುವಂತಹ ಪ್ರತಿಯೊಂದು ವಸ್ತುನು ಯಾವ ರೇಂಜಿಗೆ ಹಾನಿ ಆಗಿದೆ ಅಂದ್ರೆ ಅವರು ಹೊಸದಾಗಿ ಮನೆ ಕಟ್ಟಿ ಹೊಸದಾಗಿ ಸಂಸಾರ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಮಂಚ ನೋಡಿ ಯಾವ ರೀತಿ ಆಗಿದೆ, ಬೆಡ್ ಎಲ್ಲ ಫುಲ್ ಸುಟ್ಟೋಗ್ಬಿಟ್ಟಿದೆ. ಅದನ್ನ ಏನಕ್ಕೂ ಬರಲ್ಲ, ಅದು ಕಂಪ್ಲೀಟ್ ಆಗಿ ಇದನ್ನ ತೆಗೆದುಬಿಟ್ಟು ಹೊಸದಾಗಿ ಅವರು ಶುರು ಮಾಡಬೇಕಾಗುತ್ತೆ ಸಂಸಾರನ. ವಿಂಡೋ ಫ್ರೇಮ್ ಕೂಡ ಮೆಲ್ಟ್ ಆಗಿದೆ. ಅದ್ರ ಜೊತೆ ಇಲ್ಲಿ ಎಲೆಕ್ಟ್ರಿಕ್ ವೈರಿಂಗ್ ಏನಿತ್ತು, ಆ ಎಲೆಕ್ಟ್ರಿಕ್ ವೈರಿಂಗ್ ಗಮನಿಸ್ತಾ ಇದ್ರಲ್ಲ, ನಮ್ಮ ಪ್ರತಿನಿಧಿ ಹೇಳ್ತಾ ಹೋಗ್ತಾ ಇದ್ರು ಅಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ, ಸುಟ್ಟು ಕರ್ಕಲಾಗೋಗಿದೆ ಅಕ್ಕಪಕ್ಕದ ಮನೆಗಳು ಅನ್ನೋದನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಆ ಮನೆ ಒಳಗಡೆಯಿಂದನೇ ನಮ್ಮ ಪ್ರತಿನಿಧಿ ಸೌಮ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿ ಹೇಗಾಯ್ತು ಈ ಒಂದು ಘಟನೆ, ಏನೇನಾಯ್ತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತಾ ಇದ್ರು. ಆ ಮನೆಯ ಒಳಗಡೆ ಇರುವಂತ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮನೆ ಸುಟ್ಟು ಹೋಗಿತ್ತಲ್ಲ, ಸೇಮ್ ಅದೇ ರೀತಿಯಾಗಿ ಆಸ್ ಇಟ್ ಈಸ್ ಆಗಿರುವಂತದ್ದು. ಇದು ಸೇಮ್ ಕಂಪ್ಲೀಟ್ ಆಗಿ ಸುಟ್ಟೋಗಿರುವಂತಹ ಮನೆಯನ್ನ ಗಮನಿಸ್ತಾ ಇದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿದ್ದಂತ ಪೀಠೋಪಕರಣಗಳೆಲ್ಲವೂ ಕೂಡ ಧ್ವಂಸವಾಗಿರುವಂತದ್ದು, ಅಂದ್ರೆ ಆ ಸುಟ್ಟು ಕರ್ಕಲಾಗಿ ಹೋಗಿರುವಂತದ್ದು, ಆ ರೂಫು ಎಲ್ಲಾ ಕಡೆನೂ ಕೂಡ ಹೊಗೆ ಆವರಿಸಿದಂತ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿ ಹೋಗ್ಬಿಟ್ಟಿದೆ. ಆ ರೀತಿಯಾದಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿರುವಂತದ್ದು. ಅಲ್ಲಿನ ಜನರಿಗೆ ಗೊತ್ತೇ ಇರಲಿಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ಡೇಂಜರಸ್ ಆಗಿರುವಂತ ರಾಸಾಯನಿಕವನ್ನ ಇವರು ಶೇಖರಿಸಿರ್ತಾ ಇದ್ದಾರೆ. ಅದು ಸಾಕಷ್ಟು ವರ್ಷಗಳಿಂದ ಇಟ್ಕೊಂಡ್ ಬರ್ತಾ ಇದ್ರು ಕೂಡ ವಸತಿ ಸಮುಚ್ಚಯದಲ್ಲಿ. ಅದೇ ನಾವು ಬಾಡಿಗೆಗಿವಿ, ನಾನು ಕೆಲ್ಸಕ್ಕೆ ಹೊಂಟೋಗಿದೆ 10 ಗಂಟೆಗೆ. ಅಲ್ಲಿಂದ ನೋಡ್ದೆ ಕೆಲ್ಸದವಿಂದ, ಅದಕ್ಕೆ ಓಡ್ ಬಂದೆ. ನಮ್ಗೆ ಯಾರು ಗೊತ್ತಿಲ್ಲ ಕಣಪ್ಪ. ನಮ್ಮ ಮಾಡಿ ಮೇಲೆ ಇದ್ದು ಅಲ್ಲೇ ಕೆಳಗಡೆ ಎಲ್ಲ ಇತ್ತು ಕೆಮಿಕಲ್. ನಮ್ಮ ಪ್ರತಿನಿಧಿ ಅಲ್ಲಿನ ಒಂದು ವರದಿಯನ್ನ ನೀಡ್ತಾ ಇದ್ರು, ಯಾವ ರೀತಿಯಾಗಿ ಸುಟ್ಟು ಕರ್ಕಲಾಗೋಗಿದಾವೆ ಅಲ್ಲಿನ ಮನೆಗಳು ಅಂತ. ಕಂಟಿನ್ಯೂ ಸೌಮ್ಯ. ಪೃಥ್ವಿ, ನೀವು ನೋಡ್ಬೋದು ಈ ಮನೆ ಒಂದು ಭಾಗ ನಾವು ತೋರಿಸಿದ್ವಿ ಆಗ್ಲೇ. ಈಗ ಇನ್ನೊಂದು ಭಾಗವನ್ನ ನೀವು ಗಮನಿಸಿದ್ರೆ ಈ ಮನೆ ಒಳಗಡೆ ಇರುವಂತ ಮಾಳಿಕೆ ಕೂಡ ನೋಡಿ. ಮನೆಯ ಫಸ್ಟ್ ಒಂದು ಪ್ಯಾಸೇಜ್ ಬರುತ್ತೆ, ಬಾತ್ರೂಮ್ ಇದೆ, ಕಿಚನ್ ಇದೆ, ಬೆಡ್ರೂಮ್ ಇದೆ, ಅದಾದ ನಂತರ ಇರೋದು ಹಾಲು. ಈ ಹಾಲ್ ಕೂಡ ಇಲ್ಲಿವರೆಗೂ ಕೂಡ ಬೆಂಕಿಯ ಕೆನ್ನಾಲೆಗೆ ಚಾಚಿರುವಂತದ್ದು. ಎಲ್ಲಾ ಕಡೆ ಸುಟ್ಟೋಗಿರುವಂತ ರೂಫ್ ನ ನೀವು ಗಮನಿಸಬಹುದು. ಎಲ್ಲಾ ಕಡೆ ಬೆಂಕಿ ಜೊತೆಗೆ ಹೊಗೆ ತುಂಬಿಕೊಂಡಿತ್ತು. ಅವ್ರು ಹಾಲ್ ಹತ್ರ ಇಟ್ಕೊಂಡಿದ್ರು ವಾಷಿಂಗ್ ಮಷಿನ್, ಅದು ಕೂಡ ಇಲ್ಲಿ ಸುಟ್ಟೋಗಿದೆ. ಗೋಡೆ ಎಲ್ಲ ಫುಲ್ ಕಪ್ಪಾಗಿ ಹೋಗಿದೆ. ಅದ್ರ ಜೊತೆನಲ್ಲಿ ಇದ್ದಂತಹ ಫರ್ನಿಚರ್ಗಳು, ಆಮೇಲೆ ಎಲೆಕ್ಟ್ರಾನಿಕ್ ಗೂಡ್ಸ್ ಏನಿತ್ತು ಅದು ಕೂಡ ಡ್ಯಾಮೇಜ್ ಆಗಿದೆ. ನಮ್ಮ ಜೊತೆ ಮನೆ ಮಾಲೀಕರು ಪ್ರಸನ್ನ ಅವ್ರು ಇಲ್ಲೇ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ನಿಮಗೆ ನಿನ್ನೆ ಈ ಒಂದು ವಿಚಾರ ಗೊತ್ತಾದಾಗ ನೀವೆಲ್ಲ ಎಲ್ಲಿದ್ರಿ, ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿತ್ತು? ಮೇಡಮ್, ಬರಕ ಅಂದ್ರೆ ಫೋನ್ ಮಾಡಿದ್ರು ಅಕ್ಕಪಕ್ಕದವರು, ಬಂದ್ರೆ ಅಲ್ಲಿ ಪೊಲೀಸವ್ರು ಒಳಗಡೆ ಬರಕ್ ಬಿಡ್ಲಿಲ್ಲ. ಆಮೇಲೆ ಹೆಂಗೋ ಕೇಳ್ಕೊಂಡು ಬಂದು ಅಷ್ಟರಲ್ಲಿ ಎಲ್ಲ ಬರ್ನ್ ಆಗ್ಬಿಟ್ಟಿತ್ತು. ಸರ್, ನೀವು ಎಷ್ಟು ವರ್ಷದಿಂದ ಈ ಮನೇಲಿ ಇದ್ದೀರಾ? ಏನೇನು ಡ್ಯಾಮೇಜ್ ಆಗಿದೆ? ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲೇ ಮೇಡಮ್. ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ, A to Z ಏನೂ ಇಲ್ಲ. ಸೊ ಈಗ ಹೊಸದಾಗಿನೇ ಎಲ್ಲ ಶುರು ಮಾಡಬೇಕು. ಹೌದು ಮೇಡಮ್. ಏನು ಮಾಡೋದು ಅಂತ ಗೊತ್ತಿಲ್ಲ ಇವಾಗ. ಅದು ನೋಡಿ ಹೆಂಗೆ ರೆಡಿ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದು ನಿಮ್ಮ ಸ್ವಂತ ಮನೆನಾ? ಈ ಮನೆ ಕಟ್ಟಿ ಎಷ್ಟು ಟೈಮ್ ಆಗಿದೆ? 7-8 ವರ್ಷ ಆಯ್ತು ಅಷ್ಟೇ ಮೇಡಮ್ ಕಟ್ಟಿ. ಲೋನ್ ಕ್ಲಿಯರ್ ಆಯಿತು. ಇದು ಲಾಸ್ಟ್ EMI ಇವಾಗ ಕಟ್ಟಿದೋ, ಅದೆಲ್ಲ ಬ್ಲಾಸ್ಟ್ ಆಗ್ಬಿಟ್ಟು ಎಲ್ಲ ಕಟ್ಟಾಗಿ ಕೆಳಗಡೆ ಬಿದ್ದುಬಿಟ್ಟಿದೆ, TV ಕಿತ್ಕೊಂಡು. ನಿಮಗೆ ಗೊತ್ತಾಗಿ ನೀವು ಮನೆ ಒಳಗೆ ಎಷ್ಟೊತ್ತಿಗೆ ಬಂದ್ರಿ? ಅವಾಗ ಹೇಗಿತ್ತು ಸರ್ ಈ ಪರಿಸ್ಥಿತಿ? ಮೇಡಮ್, ಅಕ್ಕಪಕ್ಕ ಎಲ್ಲ ಕೇಳ್ಕೊಂಡು ಬಂದೆ. ಹೆಂಗೋ ಬಂದು ಡೋರ್ ತೆಗೆದ್ರೆ ಫುಲ್ಲು ಬೆಂಕಿ ಹಂಗೆ ಬರ್ತಾಯಿದೆ. ಅದೇ ಬರೋಕ್ಕಾಗಲಿಲ್ಲ. ಆಮೇಲೆ ಫೈರ್ ಇಂಜಿನ್ ಅವ್ರನ್ನೆಲ್ಲ ಕರೆದೆ. ಆಮೇಲೆ ಇಲ್ಲೆಲ್ಲ ಆರಿಸ್ಬಿಟ್ಟು ಹಂಗೆ ಇಲ್ಲಿಂದಾನೇ ಆ ಕಡೆಗೂ ಸ್ವಲ್ಪ ಬೆಂಕಿ ಎಲ್ಲ ಕಡಿಮೆ ಆಯಿತು. ಅದಾದಮೇಲೆ ಇಲ್ಲಿಂದಾನೇ ಹೊಡಿತಾಯಿದ್ರು ಪಾಪ ಅವರು ಸಿಕ್ಕಾಪಟ್ಟೆ. ಫೈರ್ ಇಂಜಿನ್ ಅವರು ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಅದಕ್ಕೆ ಇಷ್ಟಕ್ಕೆ ಆಯಿತು ಮೇಡಮ್. ಅವರು ಏನಾದರೂ ಆಗಲಿಲ್ಲ ಅಂದರೆ ಫುಲ್ಲು ಹೋಗ್ಬಿಟ್ಟಿರೋದು, ಏನೂ ಇರ್ತಾ ಇರಲಿಲ್ಲ. ಇವಾಗಲೇ ಏನೂ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ ಮೇಡಮ್. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ದೀರಾ? ನಿಮ್ಮನ್ನು ಕಾರ್ಪೊರೇಟರ್ಸ್ ಆಗಲಿ ಅಥವಾ ಯಾರ ಜನಪ್ರತಿನಿಧಿಗಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಈ ರೀತಿ ಹಾನಿ ಆಗಿರೋದ್ರ ಬಗ್ಗೆ? ಇನ್ನೂ ಯಾರೂ ಬಂದಿಲ್ಲ, ಏನೂ ಇಲ್ಲ ಮೇಡಮ್.
ಸೊ ತಾವು ಏನು ಕೆಲಸ ಮಾಡ್ತೀರಾ ಸರ್? ಸೊ ಮುಂದೆ ಏನು ಅಂತ ಯೋಚನೆ ಮಾಡಿದ್ದೀರಾ? ಏನು ಗೊತ್ತಿಲ್ಲ ಮೇಡಮ್, ಏನಂತಾನೆ ಗೊತ್ತಿಲ್ಲ, ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಇವರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಹಾಕೊಳ್ಳೋದಕ್ಕೆ ಒಂದು ಜೊತೆ ಬಟ್ಟೆ ಕೂಡ ಇಲ್ಲ, ಯಾಕೆಂದ್ರೆ ಅಷ್ಟು ಬಟ್ಟೆ ಅಲ್ಲಿ ಡ್ಯಾಮೇಜ್ ಆಗಿಬಿದ್ದಿದೆ. ಜೊತೆಗೆ ನೀವು ನೋಡ್ಬೋದು ಇಲ್ಲ ಅವ್ರು ಇಟ್ಟಿರೋ ಬಾಗ್ಲು ನೋಡಿ, ಇದು ಕೂಡ ಯಾವ ರೇಂಜಿಗೆ ಇದೆಲ್ಲ ಫುಲ್ ಸುಟ್ಟೋಗಿದೆ ಅಂತಂದ್ರೆ ಇದು ಯಾವುದನ್ನು ಕೂಡ ನೀವು ಹೊಸದಾಗಿ ಏನೋ ತಗೋಬೇಕು ಬಿಟ್ರೆ ಇಲ್ಲಿರೋದನ್ನ ರಿಪೇರಿ ಮಾಡೋದು ಮತ್ತೊಂದು ಎಲ್ಲ ಆಗೋದೇ ಇಲ್ಲ. ಗೋಡೆಗಳೆಲ್ಲ ಕ್ರ್ಯಾಕ್ ಬಿದ್ದಿದೆ. ಆ ಕ್ರ್ಯಾಕ್ ಬಿದ್ದಿದ್ದು ಬೆಂಕಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಬ್ಲಾಸ್ಟ್ ಆಯ್ತಲ್ಲ ಕೆಮಿಕಲ್ ಟಿನ್ಸ್, ಆ ಒಂದು ಫೋರ್ಸ್ಗೆ ಅಲ್ಲಿ ಬ್ಲಾಸ್ಟ್ ಏನೋ ಕ್ರ್ಯಾಕ್ಸ್ ಬಿಟ್ಟಿರೋದು. ಈ ಅಕ್ಕಪಕ್ಕದ 2-3 ಬಿಲ್ಡಿಂಗ್ಗಳಲ್ಲಿ ಕೂಡ ಇದೇ ರೀತಿಯ ಒಂದು ಪರಿಸ್ಥಿತಿ ಆಗಿದೆ. ಈ ಮನೆ ಒಳಗೆ ಇರೋ ಹಾಲ್ನಲ್ಲಿ ಇದ್ದಂತಹ ಮಟೀರಿಯಲ್ಸ್ ಕೂಡ ಹಾಳಾಗೋ ಮಟ್ಟಿಗೆ ಒಂದು ಬೆಂಕಿ ಫೋರ್ಸ್ ಇತ್ತು ಈ ಮಟ್ಟಿಗೆ ಅಂತಂದರೆ. ನಿನ್ನೆ ಯಾವ ರೀತಿಯ ಒಂದು ಅನಾಹುತ, ಅದೃಷ್ಟವಶಾತ್ ಇವ್ರ ಮನೆ ಒಳಗೆ ಯಾರೂ ಇರಲಿಲ್ಲ, ಎಲ್ಲರೂ ಕೂಡ ಕೆಲಸಕ್ಕೆ ಹೋಗಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಜೀವ ಒಂದು ಹಾನಿಯಾಗಿಲ್ಲ. ಜೊತೆಗೆ ಈ ಬಿಲ್ಡಿಂಗ್ನ ಇನ್ನು ಸೆಕೆಂಡ್ ಫ್ಲೋರ್ ಮನೆ ಇದು ನಾವಿವಾಗ ತೋರಿಸಿರೋದು. ಇದರ ಮೇಲ್ಗಡೆ ಇರುವಂತಹ ಮನೆಯಲ್ಲೂ ಕೂಡ ಇದೇ ರೀತಿಯ ಹಾನಿಯಾಗಿದೆ. ಆ ಒಂದು ಮನೆಯಲ್ಲಿ ಒಂದು ವಿಚಾರ ಏನು ಅಂದರೆ, ಆ ಮನೆಯಲ್ಲಿ ಬ್ಯಾಚುಲರ್ಸ್ ಇದ್ರಂತೆ, ಅವರು ಕಳೆದ ತಿಂಗಳಷ್ಟೇ ಮನೆಯನ್ನು ಖಾಲಿ ಮಾಡಿಕೊಂಡು ಹೋಗಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಮನೆ ಒಳಗೆ ಯಾರೂ ಇರಲಿಲ್ಲ. ಸೊ ಡ್ಯಾಮೇಜ್ ಕೂಡ ಇದ್ದಿದ್ರಲ್ಲಿ ಸ್ವಲ್ಪ ಕಡಿಮೆ, ಅಂದರೆ ಆ ಮನೆಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಆದರೆ ಹಾಗಂತ ಅದೇನು ಫುಲ್ ಸೇಫ್ ಆಗಿಲ್ಲ. ನೋಡಿ ಆ ಮನೆಯ ಪರಿಸ್ಥಿತಿ ಹೇಗಿದೆ ಅಂತ. ನಿನ್ನೆ ಅಲ್ಲಿ ಬೆಂಕಿ ಅಲ್ಲಿ ಶುರು ಆದಾಗ ಈ ಒಂದು ಮನೆಯ ಬಾಗಿಲು ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಹೋಗ್ಬಿಟ್ಟಿದೆ. ಅಲ್ಲಿ ಬಾಗಿಲಿನ ಒಂದು ಸಣ್ಣ ಪೀಸ್ ಕೂಡ ಇಲ್ಲ. ಜೊತೆಗೆ ಆ ಒಂದು ಫೋರ್ಸ್ಗೆ ಏನೇನಿತ್ತು ಅಡ್ಡ ಇಟ್ಟಿದ್ರು ಅದೆಲ್ಲವೂ ಕೂಡ ಬ್ಲಾಸ್ಟ್ ಆಗಿದೆ. ಅಲ್ಲಿ ವಾಟರ್ ಕ್ಯಾನ್ಸ್ ಇಟ್ಟಿದ್ದಾರೆ, ನೀವು ನೋಡ್ಬೋದು, ಅದು ಮೆಲ್ಟ್ ಆಗೋಗಿದೆ ಯಾವ ರೀತಿ ಅಂತ. ಸೊ ಈ ಮನೆಯ ಒಂದು ಗೋಡೆಗಳು ಕೂಡ ಮಸಿ ಆಗೋಗಿದೆ ಕಂಪ್ಲೀಟ್ ಆಗಿ ಬೆಂಕಿಯ ಒಂದು ಕೆನ್ನಾಲಿಗೆ ಒಂದು ಪ್ರಭಾವಕ್ಕೆ. ಜೊತೆಗೆ ಈ ಮೆಟಲ್ ಫ್ರೇಮ್ಸ್ ಏನಿದೆ ಇಲ್ಲಿ ಕೂಡ ಮೆಲ್ಟ್ ಆಗಿದೆ. ಸೊ ಮನೆ ಹಿಂದೆ ಇರುವಂಥದ್ದು, ಇದು 3rd ಫ್ಲೋರ್ನಲ್ಲಿ ಟೆರೆಸ್ ಮೇಲೆ ಇರುವಂಥ ಮನೆ. ಬ್ಯಾಚುಲರ್ಸ್ ಇದ್ರು, ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ರು ಅಂದ್ರೆ ಅದೃಷ್ಟವಶಾತ್ ಇಲ್ಲಿ ಯಾರೂ ಇರಲಿಲ್ಲ. ಜೊತೆಗೆ ಇಲ್ಲಿತ್ತಾನೆ ಕಾಣುತ್ತೆ ನಿಮಗೆ ತುಂಬ ಕ್ಲಿಯರ್ ಆಗಿ. ಪಕ್ಕದಲ್ಲಿ ಇನ್ನೂ ಕೂಡ ಬೆಂಕಿಯ ಕೆನ್ನಾಲಿಗೆಯ ಒಂದು ಪ್ರಭಾವ ಇನ್ನೂ ಮುಂದುವರೆದಿದೆ. ಇಲ್ಲಿದ್ದಂತಹ ವಸ್ತುಗಳೆಲ್ಲ ಹಾನಿಯಾಗೋಗಿದೆ. ಈ ಮನೆ ಒಳಗೆ ಯಾರೂ ಇರಲಿಲ್ಲ. ಕೇವಲ ಈ ಬಿಲ್ಡಿಂಗ್ ಮಾತ್ರ ಅಲ್ಲ, ಇದರ ಅಕ್ಕಪಕ್ಕದ ಬಿಲ್ಡಿಂಗ್ಗಳಲ್ಲಿ ಕೂಡ ಪರಿಸ್ಥಿತಿ ಇದೇ ರೀತಿ ಇದೆ. ಆ ಮನೆಗಳಲ್ಲಿ ಒಬ್ರೊಬ್ರು ಉಳ್ಕೊಂಡಿದ್ರು, ಅವರು ಕೂಡ ಇದನ್ನೆಲ್ಲ ನೋಡಿ ಬಂದು ಉಳಿದವ್ರನ್ನ ಎಚ್ಚರಿಸಿದ್ರು. ಪಕ್ಕದ ಮನೆಯಲ್ಲೂ ಇದೇ ರೀತಿ ಆಗಿದೆ ಅಂತ ಅವರಿಗೂ ಕೂಡ ಕರೆ ಮಾಡಿ ತಿಳಿಸಿದ್ರು. ಜನ ಎಲ್ಲ ಒಟ್ಟಾದ್ರೂ ನಿಜ, ಆದರೆ ಆಗಿರುವಂಥ ಹಾನಿ ಇದೆಯಲ್ಲ ಅದು ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಇವರೆಲ್ಲ ತಮ್ಮ ಬದುಕನ್ನು ಮತ್ತೆ ಮೊದಲಿಂದ ಶುರು ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಯಾವುದೇ ಸಹಾಯ ಇಲ್ಲಿವರೆಗೂ ಕೂಡ ಅವರಿಗೆ ಸಿಕ್ಕಿಲ್ಲ ಅನ್ನೋದು ತುಂಬಾ ದೊಡ್ಡ ಮಟ್ಟಿಗಿನ ದುರಂತ ಅಂತ ಹೇಳ್ಬೋದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸೌಮ್ಯ. ಬೆಂಕಿಯ ಎಫೆಕ್ಟ್ ನ ಕಂಪ್ಲೀಟ್ ಕ್ಲಿಯರ್ ಪಿಕ್ಚರ್ ಅನ್ನ ನೀಡಿದ್ದಕ್ಕೆ. ಇನ್ನು ಪ್ರತಿಯೊಂದು ಸುದ್ದಿಯ ಬಗ್ಗೆನೂ ಕೂಡ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದು. news18kannada.com ಗೆ ಲಾಗಿನ್ ಆದ್ರೆ ಕಂಪ್ಲೀಟ್ ಆದಂತ ಅಪ್ಡೇಟ್ ನಿಮಗೆ ಸಿಗುತ್ತೆ. ನೋಡಿದ್ರಲ್ಲ ಯಾವ್ಯಾವ ರೀತಿಯಾದಂತ ಅವಾಂತರ ಸೃಷ್ಟಿಯಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ. ಮತ್ತೊಂದ್ ಕಡೆ ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿರುವಂತ ಜನಪ್ರತಿನಿಧಿಗಳು ಒಬ್ರು ಕೂಡ ಬಂದಿರಲಿಲ್ಲ, ಬಿಬಿಎಂಪಿ ಆಫೀಸರ್ಗಳು ಕೂಡ ಬಂದಿಲ್ಲ, ಏನಾಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಪಿಕಲ್ ಗೋಡೌನ್ ನಲ್ಲಿ ಬೆಂಕಿ ಕಾಣಿಸ್ಕೊಳ್ತಿದ್ದ ಹಾಗೆ ಮಾಲೀಕ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಆ ಸುದ್ದಿ ಯಾವಾಗ ಅವನಿಗೆ ಗೊತ್ತಾಯ್ತೋ ಆ ಕ್ಷಣದಲ್ಲೇ ಎಸ್ಕೇಪ್ ಆಗಿರುವಂತದ್ದು. ಮಾಲೀಕ ಸಜ್ಜನ್ ರಾಜ್ ಪತ್ನಿ ಕಮಲಾ ನಾಪತ್ತೆ ಆಗಿದ್ದಾರೆ. ಬ್ಯಾಟ್ರಾಯನ್ಪುರ ಠಾಣೆಯಲ್ಲಿ FIR ದಾಖಲಾಗಿದೆ. ಈ ಗೋಡೌನ್ ಮೊದಲೇ ಅಕ್ರಮವಾಗಿದ್ದಂಥದ್ದು, ಮೊದಲೇ FIR ಆಗೇ ಆಗುತ್ತೆ ಅನ್ನೋದು ಗೊತ್ತಿದೆ ಇವರಿಗೆ ಸ್ಪಷ್ಟವಾಗಿ. ಮತ್ತೆ ಆಗಿದ್ದಂಥದ್ದು ಚಿಕ್ಕ ದುರಂತ ಅಲ್ಲ, ದೊಡ್ಡ ದುರಂತನೇ ಅಲ್ಲಿ, ದೊಡ್ಡ ಅವಘಡನೆ ಅಲ್ಲಿ ಸಂಭವಿಸಿರುವಂಥದ್ದು. ಪತ್ನಿ ರೇಖಾ ಹೆಸರಲ್ಲಿದೆ ಬೊಮ್ಮಸಂದ್ರದ ಕೆಮಿಕಲ್ ಇಂಡಸ್ಟ್ರಿ. ಅದು ಹೊಸ ಗುಡ್ಡದ ಹಳ್ಳಿಯಲ್ಲಿದ್ದಂಥ ಗೋದಾಮಿಗೆ ಮಾತ್ರ ಲೈಸೆನ್ಸ್ ಇಲ್ಲ. ಒಂದ್ ಕಡೆ ಲೈಸೆನ್ಸ್ ತಗೊಂಡಿದ್ದಾರೆ, ಅದು ಪತ್ನಿ ರೇಖಾ ಹೆಸರಲ್ಲಿರುವಂಥದ್ದು ಬೊಮ್ಮಸಂದ್ರದ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ. ಇನ್ನ ಹೊಸ ಗುಡ್ಡದ ಹಳ್ಳಿಯಲ್ಲಿದ್ದಂಥ ಈ ಗೋದಾಮಿ ಏನ್ ಸುಟ್ಟೋಗಿದೆಯಲ್ಲ, ಇದಕ್ಕೆ ಯಾವುದೇ ಲೈಸೆನ್ಸ್ ಅನ್ನ ತಗೊಂಡಿಲ್ಲ, ಯಾವುದೇ ಅನುಮತಿಯನ್ನ ಕೂಡ ಪಡ್ಕೊಂಡಿರ್ಲಿಲ್ಲ. ಅಕ್ರಮವಾಗಿ ಕೆಮಿಕಲ್ ಅನ್ನ ಸಂಗ್ರಹ ಮಾಡಿ ಇಡ್ತಾ ಇದ್ರು. ಅದೇನ್ ಚಿಕ್ಕ ಗೋಡೌನ, 1800 ಬ್ಯಾರಲ್ಗಳು ಸುಟ್ಟೋಗಿರೋದು. ಆ ಒಂದು ಗೋಡೌನ್ ನಲ್ಲಿ ಇದ್ದಂತ ಬ್ಯಾರಲ್ಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಅಂದ್ರೆ ಲೆಕ್ಕ ಹಾಕಿ ನೀವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕವನ್ನ ಶೇಖರಿಸಿರ್ತಾ ಇದ್ರು ಅಂತ. ಘಟನೆ ನಡೆದಿದ್ದ ಹಂಗೆ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಇವರು, ಎಸ್ಕೇಪ್ ಆಗಿದ್ದಾರೆ ಮಾಲೀಕರು. ನಿನ್ನೆ ಬೆಳಗ್ಗೆ ಲಾರಿಯಲ್ಲಿನ ಬ್ಯಾರಲ್ನಿಂದ ಪೈಪ್ ಮೂಲಕ ಕೆಮಿಕಲ್ಸ್ ಅನ್ನ ಅನ್ಲೋಡಿಂಗ್ ಅನ್ನ ಮಾಡ್ತಾ ಇದ್ರು 4 ಕಾರ್ಮಿಕರು. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ MLA ಕೃಷ್ಣಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಗೊತ್ತಾಯ್ತಾ ಅಲ್ಲಿ ಒಂದು ಘಟನೆ ಯಾವ ಕಾರಣಕ್ಕೆ ನಡೆದಿದ್ದು? ಅಲ್ಲ, ಏನ್ ಕಾರಣ ಅಂತ ಇನ್ನ ಅದನ್ನೆಲ್ಲ ಪರಿಶೀಲನೆ ಮಾಡಿ ಆಮೇಲೆ ಗೊತ್ತಾಗ್ತದೆ. ಈಗ ಪೊಲೀಸ್ ಮತ್ತೆ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಹೋಗಿದ್ರ ಸರ್ ನೀವು ಅಲ್ಲಿಗೆ? ಹೋಗಿದ್ದೆ, ರಾತ್ರಿ ಹೋಗಿ ಬಂದೆ.
ಹೋಗಿದ್ದೀವಿ. ಬಟ್ ಅದ್ರದ್ದೆಲ್ಲ ಈಗ ಸದ್ಯದಲ್ಲೇ ರಿಪೋರ್ಟ್ ಎಲ್ಲ ಬರೋ ತನಕ ನಾವು ಯಾರು ಹೊಣೆ ಹೊರಬೇಕು ಸರ್ ಇದಕ್ಕೆ? ಇದಾಗ್ಲಿ ತೀರ್ಮಾನ ಆಗ್ತದೆ. ಅಲ್ಲ ತೀರ್ಮಾನ ಅಲ್ಲ ಸರ್, ಸ್ಪಷ್ಟವಾಗಿದೆ. ಅಕ್ರಮವಾಗಿ ಅವರು ಕಟ್ಟಿರೋದು ಗೋಡೌನ್ನ, ಅಕ್ರಮವಾಗಿ ಶೇಖರಿಸಿಡ್ತಾ ಇರೋದು. ಹೌದು. ಈ BBMPನೇ ಹೊಣೆ ತಗೊಬೇಕು. ಇಲ್ಲ ಇರ್ಲಿ, ಯಾರು ಹೊಣೆ ಅಂತ ಆಮೇಲೆ ಅಲ್ಲ ಇರ್ಲಿ ಅಲ್ಲ ಸರ್. ಸರ್ ಅಲ್ಲಿ ಮನೆಯವರು ಕಣ್ಣೀರ್ ಹಾಕ್ತಾ ಇದ್ರು ಸರ್, ಅದನ್ನೇ ತೋರಿಸ್ತಾ ಇದ್ವಿ ನಾವು. ಸೊಟ್ಟು ಕರ್ಕಲಾಗಿ ಹೋಗಿದೆ. ಒಬ್ಬನ್ ಮದ್ವೆ ಇತ್ತು, ಆ ಅಮ್ಮ ಕಣ್ಣೀರ್ ಹಾಕ್ತಾ ಇದಾರೆ ಅಲ್ಲಿ. ಸರ್ ಏನ್ ಈಗ ಆಕ್ಸಿಡೆಂಟ್ ಆಗಿದೆಯಪ್ಪ, ಅದಕ್ಕೆ ಏನ್ ಹೊಣೆ ಮಾಡ್ಬೇಕು ಅನ್ನೋದು ಆಮೇಲೆ ಹೊಣೆ ಮಾಡೋಣ. ಪರಿಹಾರ ಅಂತೂ ಕೊಡಿಸ್ತೀರಾ? ಕೊಡ್ಸೋಣ ಬಿಡಮ್ಮ, ಕೊಡ್ಸೋಣ. ನಾವು ನಮ್ ಕೈಲಾಗಿದೆ ಏನು ಸರ್ ಅವಕಾಶ ಇತ್ತು, ಏನೇನು ಅವಕಾಶ ಇತ್ತು ಅದೆಲ್ಲ ಮಾಡ್ಕೊಡೋಣ, ಜೊತೆ ನಮ್ದು ಕೊಡೋಣ. ಸರ್ ಏನೇನು ಹಾನಿ ಆಗಿದೆ ಅಂತ ಸ್ಪಷ್ಟವಾಗಿ ತಗೊಂಡ್ರೆ ಕ್ಲಿಯರ್ ಪಿಕ್ಚರ್ಸ್ ಸಿಗ್ತಾ ನಿಮ್ಗೆ? ಎಲ್ಲ ನೀವೇ ತೋರಿಸ್ತಾ ಇದ್ದೀರಾ. ಅಲ್ಲ ನೀವು ತಗೊಂಡ್ರೆ ಸರ್, ನೀವು ಆಯ್ತು, ನಾವು ತಗೊಂಡಿದೀವಪ್ಪ ಇನ್ಫಾರ್ಮೇಶನ್ ಪೊಲೀಸಿಂದ ಇವರಿಗೆಲ್ಲ ತಗೊಂಡಿದೀವಿ. ನೀವು ಅದನ್ನೆಲ್ಲ ನಾವೇನ್ ರಿಪೀಟ್ ಮಾಡ್ಬೇಕಾ, ಏನ್ ಮಾಡ್ಬೇಕು? ಅಲ್ಲ ಅದು ಎಷ್ಟು ಮನೆ ನಿಮಗೆ ಸ್ಪಷ್ಟವಾದ? ಆಯ್ತಪ್ಪ, ನಾವು ತಗೊಂಡಿದೀವಿ ರಿಪೋರ್ಟ್, ಡೋಂಟ್ ವರಿ. ನಾನು ಹೇಳಿದ್ನಲ್ಲ, ಸರ್ಕಾರದ ಬರೋದ್ರ ಜೊತೆ BBMP ಜೊತೆ ಬರೋದ್ರ ಜೊತೆ ನಾವು ಕೊಡ್ತೀವಿ. ಸೊ ಪರಿಹಾರವನ್ನ ಕೊಡಿಸುವಂತ ಕೆಲಸವಂತೂ ಕೃಷ್ಣಪ್ಪ ಅವ್ರು ಮಾಡ್ತಾರೆ. ಅದು ಯಾರದೇ ತಪ್ಪಿದ್ರು ಕೂಡ ಅವರನ್ನ ಹೊಣೆಗಾರರನ್ನಾಗಿ ಶಿಕ್ಷೆಯನ್ನ ಕೊಡಿಸುವಂತ ಕೆಲಸವನ್ನ ಕೂಡ ಮಾಡ್ತೀರಾ ಸರ್? ಇಲ್ಲಿ BBMP ಮೇನ್ ಆಗಿ ಒಂದು ಸೂಚನೆ ಕೊಡುವಂತ ಕೆಲಸ ಆಗ್ಬೇಕು ಸರ್. ಯಾಕೆಂದ್ರೆ ಈ ತರದ ಅಕ್ರಮವಾಗಿ ಶೇಖರಿಸಿಡುವಂತ ಎಷ್ಟೋ ರಾಸಾಯನಿಕ ಕಾರ್ಖಾನೆಗಳು ಇದಾವಂತೆ ಆ ಸೈಡು, ಅಲ್ಲಿನ ನಿವಾಸಿಗಳು ಮಾತನಾಡ್ತಾ ಇದ್ರು. ಎಲ್ಲ ಕಡೆ ಇದೆ ಇದು. ಇದನ್ನ ಪೂರ್ತಿ ಈಗ ಈ ವಿಷಯದಲ್ಲಿ ಜಾಸ್ತಿ ಮಾತಾಡೋದು ಬೇಡ. ಸೊ ಸರ್ಕಾರದ ಜೊತೆ ನೀವು ಮಾತಾಡ್ತೀರಾ, ಅದಾದ್ಮೇಲೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀರಾ? ಓಕೆ, ಥ್ಯಾಂಕ್ ಯು ಕೃಷ್ಣಪ್ಪ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಈ ಒಂದು ಘಟನೆ ಆದ್ಮೇಲೆ ಅಲ್ಲಿನ ನಿವಾಸಿಗಳು ಕಣ್ಣೀರನ್ನ ಹಾಕಿದ್ದಾರೆ. ಯಾಕೆಂದ್ರೆ ಸಾಕಷ್ಟು ಜನರು ತಾವು ಕಷ್ಟಪಟ್ಟು ದುಡಿದು ಆ ಒಂದು ಏನು ಆ ಮನೆಗೆ ತಂದಿದ್ದಂಥ ಪೀಠೋಪಕರಣಗಳಾಗಿರ್ಬೋದು, ಆ ಒಂದು ಯಾವುದೇ ಟಿವಿಗಳಾಗಿರ್ಬೋದು, ಫ್ರಿಜ್ಜು, ಪ್ರತಿಯೊಂದು ಕೂಡ ಸುಟ್ಟು ಕರ್ಕಲಾಗೋಗಿದ್ದಾವೆ. ಕಣ್ಣೀರನ್ನ ಹಾಕ್ತಾ ಇದ್ರು. ಏನೇನು ಮಾತನಾಡಿದ್ರು ಅಂತ ನೋಡೋಣ. ಬೆಳಿಗ್ಗೆ ಲೋಡ್ ಇಳಿಸೋಕೆ ಬಂದಿದ್ದಾರೆ. ಇಳಿಸುವಾಗ ಒಂದು ಇದಾಕಿದ್ದಾರೆ ಗಾಡಿದು ಟೈರ್ ಹಾಕುವಾಗ ಅದ್ರ ಮೇಲೆ ಬಿದ್ದು ಜಂಪ್ ಆಗಿ ಅದು ಆಯಿಲ್ ಚೆಲ್ಲೋಗಿ ಸ್ಪ್ರೆಡ್ ಆಗಿದೆ, ಚೂರು ಅಂಟ್ಕೊಂಡಿರೋ ಒಬ್ಬ ಮನುಷ್ಯ ಏನಾಗಿದ್ದಾನೆ, ಬ್ಯಾಕ್ ಸೈಡ್ ಎಲ್ಲ ಸುಟ್ಟೋಗಿದ್ದಾರೆ. ಬೆಳಿಗ್ಗೆನೆ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಕೆಲಸ ಮಾಡೋರು 3 ಜನ ಅಷ್ಟೇ. ಅಂದರೆ ಒಬ್ಬರು ಆಚ ಕಡೆ ರೈಟರ್ ಅಂತ ಒಬ್ಬರು ಇರ್ತಾರೆ, ಅಷ್ಟೇ ಇನ್ಚಾರ್ಜ್ ಇರ್ತಾರೆ ಗೋಡನ್ ಅದು. ಆ ಥರ ಆಗಿ ಫುಲ್ ಬೆಂಕಿ ತುಂಬ ಹತ್ಕೊಂಡಿದೆ. ಒಂದು 10:30 ಮುಕ್ಕಾಲಂಗೆ ನಮಗೊಂದು ಸೌಂಡ್ ಬಂತು. ನಾವೇ ನಾರ್ಮಲ್ ಆಗಿ ದೀಪಾವಳಿ ಟೈಮ್ ಅಲ್ವಾ, ಪಟಾಕಿ ಅಂದ್ಕೊಂಡು ಸುಮ್ಮನಿದ್ವಿ. ಆಮೇಲೆ ನೋಡಿದ್ರೆ ಮೇಲ್ಗಡೆ ಹೋಗಿ ನೋಡಿದಾಗ ಫುಲ್ ಹೊಗೆ ಬಂತು ನೋಡಿದ್ರೆ ನಮ್ಮ ಬಿಲ್ಡಿಂಗ್ ನೇರ ಹಿಂದ್ಗಡೆನೇ ಆಗಿರೋದು. ಆಮೇಲೆ ನೋಡಿದ್ರೆ ಒಂದೇ ಸಲಿಗೆ ಬೆಂಕಿ ಜಾಸ್ತಿ ಹತ್ಕೊಬಿಡ್ತು. ನಮ್ಮನೇಲಿ ಇದ್ರು ಸರ್ ಎಲ್ಲ ಹಾರ್ಟ್ ಪೇಷಂಟು, ಒಬ್ರು ಸ್ಟ್ರೋಕ್ ಪೇಷಂಟು, ಎಲ್ಲರೂ ಇಮಿಡಿಯೇಟ್ ಆಗಿ ಕಾಣಿದ ತಕ್ಷಣ ಹೊರಗಡೆ ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಿ ಪಕ್ಕದ ರೋಡಲ್ಲಿ ಇರಿಸಿದ್ವಿ. ಚಿಕ್ಕದಾಗ ಸೌಂಡ್ ಆಯ್ತು ಸರ್. ಅವಾಗಲೇ ನೋಡಿದ್ರೆ ಏನೋ ಟ್ರಾನ್ಸ್ಫಾರ್ಮರ್ ಏನೋ ಹೊಡ್ಕೊಂಡಿದೆ ಅನ್ಕೊಂಡೆ. ನೋಡಿದ್ರೆ ಕರೆಂಟ್ ಹೋಗಿಲ್ವಲ್ಲ ಅಂದ್ಬಿಟ್ಟು ಮತ್ತೆ ಹೋಗಿ ಹಿಂದೆ ನೋಡಿದಾಗ ತುಂಬಾ ಬೆಂಕಿ ಕಾಣ್ತು. ಅವಾಗಲೇ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ನಾವೆಲ್ಲ ಇಳ್ಕೊಂಡ್ ಬಂದ್ಬಿಟ್ವಿ. ಏನಾಯ್ತು ಅಂದ್ರೆ ಬಿಲ್ಡಿಂಗ್ ಬಿದ್ದ ತಕ್ಷಣ ಕೆಮಿಕಲ್ ಫುಲ್ ಎಷ್ಟು ರೈಸ್ ಆಗ್ತಾವ. ಬಿಲ್ಡಿಂಗ್ 15 ಜನ ಇದ್ವಿ, 15 ಜನಕ್ಕೂ ಫುಲ್ ಡ್ಯಾಮೇಜ್ ಆಗಿದೆ. ಅದು ನಾವು ಬದುಕು ಉಳಿದಿರೋದು ಹೆಚ್ಚು. ಇದು ಪ್ರೆಷರ್ಗೆ ನಾವೆಲ್ಲ ಸತ್ತೋದ್ವಿ ಅಂತ ತಿಳ್ಕೊಂಡ್ವಿ. ಡ್ರಮ್ಗೆ ಮೇಲೆ ಫುಲ್ ಡ್ಯಾಮೇಜ್ ಆಗಿದೆ, ಸೋಲಾರ್ ಎಲ್ಲ ಓಡಿದೆ. ನೀವು ಪ್ರತಿಯೊಂದು ಸುದ್ದಿಯ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಬಹುದು. news18kannada.comಗೆ ಲಾಗಿನ್ ಆದ್ರೆ ಕಂಪ್ಲೀಟ್ ಅಪ್ಡೇಟ್ ನಿಮಗೆ ಸಿಗುತ್ತೆ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.